ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಧನ್ಯ ಎಂಜಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಏನು ಅಂತ ಹೇಳಿದರೆ, ನಿಮಗೆ ಒಂದು ವಿಶಿಷ್ಟವಾದ ಒಂದು ಸ್ಥಳಕ್ಕೆ ನಾವೀಗ ಭೇಟಿ ಕೊಡಲಿಕ್ಕೆ ಇದ್ದೇವೆ. ಅದರ ಬಗ್ಗೆ ನಾನು ನಿಮಗೆ ಒಂದು ಸೂಕ್ಷ್ಮವಾದ ಪರಿಚಯ ಕೊಡಬೇಕು ಅಂತ ಇದ್ದೇನೆ. ಆ ವಿಶಿಷ್ಟವಾದ ಪ್ಲೇಸ್ ಯಾವುದಾಗಿರ್ಬೋದು, ನೀವೇ ಊಹಿಸಿ, ನಿಮಗೆ ಊಹಿಸ್ಲಿಕ್ಕೆ ಆಗುತ್ತೋ ನೋಡ್ತೇನೆ. ನಾನು ನಿಮಗೆ ಸ್ವಲ್ಪ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ, ಆಗ ನಿಮಗೆ ಅದನ್ನು ಊಹಿಸಲಿಕ್ಕೆ ಸಾಧ್ಯ ಇದೆ. ಅದು ಯಾವ ಸ್ಥಳ ಆಗಿರ್ಬೋದು, ನಾವು ವಿಶಿಷ್ಟವಾದ ಸ್ಥಳ ಅಂತ ಹೇಳಿದ್ದೀವಲ್ಲ, ಅದು ಯಾವ ಸ್ಥಳ ಆಗಿರ್ಬೋದು, ಯಾತಕ್ಕೋಸ್ಕರ ಹೋಗ್ತೇವೆ ನಾವು, ಅದನ್ನು ನಿಮಗೆ ಆಮೇಲೆ ನಾನು ಹೇಳ್ತೇನೆ. ಅಂದರೆ ನಮ್ಮ ಯೂಟ್ಯೂಬ್ ಅಂದರೆ ಕ್ಷೇತ್ರದಲ್ಲೇ ಹೇಳ್ಬೋದು, ಯೂಟ್ಯೂಬ್ ಕ್ಷೇತ್ರದಲ್ಲೇ ಮಹತ್ತರವಾದ ಸಾಧನೆಯನ್ನು ಮಾಡಿದಂತಹ ಇಬ್ಬರು ನವ ಯುವಕರು ಅವರು ಒಂದು ಅಂಗಡಿ ಓಪನ್ ಮಾಡಿದ್ದಾರೆ. ಆ ಅಂಗಡಿಗೆ ಹೋಗಿ ಅವರ ಅಂದರೆ ಯೂಟ್ಯೂಬಿನ ಬಗ್ಗೆ ಇರ್ಬೋದು, ಬೇರೆ ಅವರು ಮಾಡುವಂತಹ ಒಂದು ತಿಂಡಿ ತಿನಿಸುಗಳ ಬಗ್ಗೆ ಇರ್ಬೋದು, ಸಂಪೂರ್ಣವಾದ ಮಾಹಿತಿಗಳನ್ನು, ಅವರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ, ನಮಗೆ ಅವರ ಮೇಲಿರುವ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು ಅಂತ ತುಂಬ ಹಲವು ದಿನ ಇರುವಂತಹ ಒಂದು ಆಸೆ ಇದೆ ಮನಸ್ಸಿನಲ್ಲಿ. ಆ ಆಸೆಯನ್ನು ತಿಳಿಸಲಿಕ್ಕೋಸ್ಕರ ಇವತ್ತು ನಾವು ಭೇಟಿ ಕೊಡ್ತಾ ಇದ್ದೇವೆ ಆ ಸ್ಥಳಕ್ಕೆ. ಅಂದರೆ ಅವರು ಯಾರಾಗಿರ್ಬೋದು ನೀವು ಹೇಳಿ. ಅಂದರೆ ಯೂಟ್ಯೂಬ್ನಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿ ಅದರಲ್ಲಿ ಬೆಳ್ಳಿ ಚಿನ್ನ ಪ್ರಶಸ್ತಿಗಳನ್ನು ಪಡ್ಕೊಂಡು, ಅಂದರೆ ಇದು ಸಿಲ್ವರ್ ಪ್ಲೇಟ್ ಬಟನ್, ಆಮೇಲೆ ಗೋಲ್ಡನ್ ಪ್ಲೇಟ್ ಬಟನ್, ಅಂದರೆ ಅದನ್ನು ಕಡಿಮೆ ಸಮಯಾವಕಾಶದಲ್ಲಿ, ಜಾಸ್ತಿ ಸಮಯ ತಗೊಳ್ಳಿಲ್ಲ ಅವರು, ಕೇವಲ ಒಂದು 2 ವರ್ಷ 3 ವರ್ಷವೂ ಅವರಿಗೆ ಬೇಕಾಗಿಲ್ಲ, ಅದರಲ್ಲಿ ಅವರು ಅಷ್ಟು ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದಾರೆ. ಸಾವಿರಾರು ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿ ತೋರಿಸಿದ್ದಾರೆ ನೋಡಿ ಅವರು. ಅಂದರೆ ನಮ್ಮ ಭಾರತದ ಸುಪುತ್ರ ಅಂತ ಹೇಳ್ಬೋದು, ಪುತ್ರರತ್ನಗಳಂತಲೇ ಹೇಳ್ಬೋದು ಅವರನ್ನು. ನಮ್ಮ ಕನ್ನಡ ನಾಡಿನ ನಮ್ಮ ಹೆಮ್ಮೆಯ ಮಕ್ಕಳವರು, ಅಂದರೆ ನಮ್ಮ ಕೇರಳ ರಾಜ್ಯದ ಕಣ್ಮಣಿಗಳು, ನವ ಯುವಕರು ಅಂತ ಹೇಳಿದರೆ ತಪ್ಪಾಗಲಾರದು. ಅಂತಹ ಮಹತ್ತರ ಸಾಧನೆ ಮಾಡಿಸಿದ ಇಬ್ಬರು ಸಹೋದರರು ನೋಡಿ. ಅವರು ಅಂದರೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲೇ ಇರುವವರು. ನಾವು ನೋಡಿ, ಅಲ್ಲೇ ಅವರು ಅಂಗಡಿ ಸಹ ಓಪನ್ ಮಾಡಿದ್ದಾರೆ. ಅದರಲ್ಲೇ ನೋಡಿ ಅವರು ಅಂದರೆ ನಮ್ಮ ಕಲಿಯುವಂತಹ ಈ ತಮ್ಮ ಎಳೆಯ ಪ್ರಾಯ ಅಂತ ಹೇಳ್ಬೋದು. ಈಗ PUC ಡಿಗ್ರಿ ಅಂದ PUC ಕ್ಲಾಸು, ಡಿಗ್ರಿ ಕ್ಲಾಸ್ ಅಂತ ಹೇಳುವಾಗ ಮಕ್ಕಳು ಬೆಳೆತಿರ್ತಾರೆ, ಸಣ್ಣ ಮಕ್ಕಳು ಅಂತ ಹೇಳ್ಬೋದು, ನಮ್ಮ ಮಕ್ಕಳ ಹಾಗೆ ಅವರು ಅಂತಲೇ ನಾವು ಹೇಳ್ಬೋದು. ಅವರು ಕಲಿಯುವ ಸಮಯದಲ್ಲಿ ಅವರಲ್ಲಿ ಮನಸ್ಸಿನಲ್ಲಿ ಒಂದು ಎದ್ದಂತಹ ಒಂದು ಪ್ರಶ್ನೆ, ಅಂದರೆ ಈಗ ಎಲ್ಲ ಜನತೆಯ ಆರೋಗ್ಯ ಕೆಡ್ತಾ ಇದೆ ನೋಡಿ. ಅಂದರೆ ಹಳ್ಳಿಯಿಂದ ಎಲ್ಲ ಈಗ ಪೇಟೆಗೆ ಹೋಗಿದ್ದಾರೆ, ಪೇಟೆಯಲ್ಲಿ ಮಕ್ಕಳು ದುಡಿತಾ ಇರ್ತಾರೆ. ಅವರ ಸ್ವಲ್ಪ ಪ್ರಾಯದ ಅಪ್ಪ ಅಮ್ಮ ಇರ್ಬೋದು, ಅಜ್ಜ ಅಜ್ಜಿ, ಅವರು ಮಾತ್ರ ಊರಲ್ಲಿರ್ತಾರೆ. ಅವರು ಊರಲ್ಲಿ ಜಮೀನನ್ನು ನೋಡ್ಕೊಂಡಿರ್ತಾರೆ. ಈ ಪೇಟೆಗೆ ಹೋದ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅವರಿಗೆ ಅವರ ಕೆಲಸದ ಒತ್ತಡದಲ್ಲಿ ಅವರಿಗೆ ನಮ್ಮ ಹಳ್ಳಿಯ ಇದು ಏನಂದರೆ ನಮ್ಮ ಸಂಸ್ಕಾರಿತವಾದ ಅಡುಗೆಗಳನ್ನು ಮಾಡಿಕೊಳ್ಳಿಕ್ಕೆ ಅವರಿಗೆ ಟೈಮ್ ಇರೋದಿಲ್ಲ. ಅಂದರೆ ನಮ್ಮ ಒಂದು ಆಚಾರ ವಿಚಾರ ಇರ್ಬೋದು, ಆಮೇಲೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಇರ್ಬೋದು, ಆಮೇಲೆ ನಮ್ಮ ಒಂದು ಏನು ಹೇಳ್ಬೋದು ಅಂದರೆ ಆಹಾರ ವಿಹಾರ ಅಂತ ನಾವು ಹೇಳ್ತೀವಲ್ಲ, ಅಂದರೆ ಆಹಾರ ಪದ್ಧತಿ ನಮ್ಮ ಹಳ್ಳಿದೆಲ್ಲ ರೂಢಿಸ್ಕೊಳ್ಳಿಕ್ಕೆ ಅವರಿಗೆ ಟೈಮ್ ಇರೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂದರೆ, ನಮಗೆ ಈಗ ಮೂಗಿ ಘಮಘಮ ಅಂತ ಎಸೆಯುವಂತಹ ರೋಡ್ ಸೈಡೆಲ್ಲ ಮಾಡುವ ತಿಂಡಿಗಳು ಇರ್ತವೆಲ್ಲ, ಅವುಗಳಿಗೆ ಮೊರೆ ಹೋಗ್ತಾರೆ ನೋಡಿ. ಅವುಗಳಿಗೆ ಒಮ್ಮೆ ತಿಂದ ಮೇಲೆ ಅದನ್ನು ಬಿಡಲಿಕ್ಕೆ ಅವರಿಗೆ ಮನಸ್ಸಾಗೋದಿಲ್ಲ. ಅಂತಹ ತಿಂಡಿಗಳನ್ನು ತಿಂದು ನಮ್ಮ ಹಳ್ಳಿಯಿಂದ ಈ ಪಟ್ಟಣಕ್ಕೆ ಹೋದಂತಹ ಮಕ್ಕಳಿರ್ಬೋದು, ಅವರ ಪೇರೆಂಟ್ಸ್ ಇರ್ಬೋದು, ಅಂದರೆ ತಂದೆ ತಾಯಿಗಳಿರ್ಬೋದು, ಎಲ್ಲರ ಆರೋಗ್ಯ ಈಗ ಹದಗೆಡ್ತಾ ಇದೆ ನೋಡಿ. ಅಂದರೆ ಆರೋಗ್ಯ ಹದಗೆಡುವುದಂದರೆ ಈಗ 90-100 ವರ್ಷದಲ್ಲಿ ನಮ್ಮ ಇಹಲೋಕವನ್ನು ಬಿಡ್ತಾ ಇದ್ದಂತಹ ನಮ್ಮ ಜನತೆ, ಭಾರತ ದೇಶದಂತಹ ಸುಪುತ್ರ ಇರ್ಬೋದು, ಆಮೇಲೆ ಅವರ ಅಪ್ಪ ಅಮ್ಮ ಇರ್ಬೋದು, ಎಲ್ಲರೂ ಈಗ ಸಣ್ಣ ಎಳೆ ವಯಸ್ಸಿನ 45, 50, 60 ವರ್ಷದೊಳಗೆ ಎಲ್ಲರೂ ಒಂದಲ್ಲ ಒಂದು ಭೀಕರ ಕಾಯಿಲೆಗೆ ಒಳಗಾಗ್ತಾರೆ ನೋಡಿ. ಅದನ್ನು ಮನಗಂಡ ಅವರು ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಆಹಾರ ಪದ್ಧತಿ ನಮ್ಮದು. ಅಂದರೆ ನಮ್ಮದೊಂದು ಸಾಂಪ್ರದಾಯಿಕವಾದ ಅಡುಗೆಗಳು, ಹಳ್ಳಿಯಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ಅಡುಗೆಗಳು ನೋಡಿ. ಅದರಿಂದ ಆರೋಗ್ಯ ಸ್ಥಿತಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಆಹಾರವನ್ನು ತಿಂದಂತಹ ನಾವು ಇಂದಿನ ತನಕ ಹೀಗಿದ್ದೇವೆ ನೋಡಿ. ಅಂದರೆ ಈಗಿನವರಿಗೆ ಇಷ್ಟು ಆರೋಗ್ಯ ಇಲ್ಲ. ಈಗ ಅಂದರೆ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ಇದು ಹಳ್ಳಿಯಲ್ಲೇ ನಾವು ಹುಟ್ಟಿ ಬೆಳೆದವರು. ಆಮೇಲೆ ಈಗ ಇತ್ತೀಚೆಗೆ ಒಂದು 18 ವರ್ಷ ನಾವು ಬೆಂಗಳೂರಲ್ಲಿ ಬಂದು ನೆಲೆಸಿದ್ದೇವೆ. ಈಗ ಅದು ತನಕ ನಾವು ನಮ್ಮ ಸಾಂಪ್ರದಾಯಿಕ ಅಡಿಗೆಗಳು ನಮ್ಮ ಅಮ್ಮ ಎಲ್ಲ ಮಾಡಿಕೊಡ್ತಾ ಇದ್ದು, ಅದನ್ನು ತಿನ್ನೋದರಿಂದ ನೋಡಿ ಆ ಅಪ್ಪ ಅಮ್ಮನೂ ಸಾಮಾನ್ಯ 90 ವರ್ಷವರೆಗೆ ಬದುಕಿದ್ರು. ಈಗ ತಾನೇ ಒಂದು 4-5 ವರ್ಷದಿಂದ ಅವರು ಇಹಲೋಕ ತ್ಯಜಿಸಿಬಿಟ್ಟಿದ್ದಾರೆ. ಅಪ್ಪ ಅಮ್ಮ ದೇವರ ಪಾಲ ಸೇರಿಬಿಟ್ಟಿದ್ದಾರೆ. ಅಂದರೆ ಈಗಿನವರಿಗೆ ಅಷ್ಟು ಒಂದು ಆಯುಷ್ಯ ದೇವರು ಕೊಡ್ತಾ ಇಲ್ಲ. ಅದು ಏನು ಕಾರಣ ಆಗಿರ್ಬೋದು ಅಂತ ಚಿಂತನೆ ಮಾಡುವ ಆ ಮಕ್ಕಳ ಮನಸ್ಸಲ್ಲಿ ಉದ್ಭವಿಸಿದಂಥ ಪ್ರಶ್ನೆ ನೋಡಿ. ಅಂದರೆ ನಮ್ಮ ಆಹಾರ ಪದ್ಧತಿಯನ್ನು ನಾವು ಮಾಡಬೇಕು, ಅಂದರೆ ವ್ಯತ್ಯಾಸ ಮಾಡಲೇಬೇಕು ನಾವು. ಅಂದರೆ ಪೇಟೆಯ ಆಹಾರ ಪದ್ಧತಿಯನ್ನು ನಾವು ರೂಢಿಸಿಕೊಂಡ್ರೆ ನಮಗೆ ಉಳಿಗಾಲ ಇಲ್ಲ. ಅಂದರೆ ಎಲ್ಲರೂ ಅನಾರೋಗ್ಯದಿಂದ ಕಾಡುವವರೇ, ಆರೋಗ್ಯ ಯಾರಿಗೂ ಇಲ್ಲ ನೋಡಿ. ಈಗ ಇದಕ್ಕೆ ಕಾರಣ ಖಂಡಿತ ಅದಾಗಿರಬೇಕು. ಆದ್ದರಿಂದ ನಮ್ಮ ಸಾಂಪ್ರದಾಯಿಕ ಅಡುಗೆಯನ್ನು ಜನಮಾನಸದಲ್ಲಿ ಬಿತ್ತಬೇಕು. ಇದರ ಉಪಯೋಗವನ್ನು ಎಲ್ಲರೂ ಪಡೆದು ಎಲ್ಲರೂ ಆರೋಗ್ಯವಂತರಾಗಿ ಬಾಳಿ ಬದುಕಬೇಕು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಈ ಸಹೋದರರು ಯಾರು ಅಂತ ನಾನು ಹೇಳಿಬಿಡ್ತೇನೆ ನಿಮಗೀಗ ನೀವೇ ಊಹಿಸಿರ್ಬೋದು. ಅವರು ಭಟ್ ಸಹೋದರರು ಅಂತ. ಅಂದರೆ ನಮ್ಮ ಕಾಸರಗೋಡಿನಲ್ಲೇ ಹುಟ್ಟಿ ಬೆಳೆದವರು ನೋಡಿ. ಅವರು ಕಲ್ತಿದ್ದಾರೆ, ತುಂಬ ಎಜುಕೇಟೆಡ್ ಅವರು. ಆದರೂ ಸಹ ಅವರು ಏನು ಮಾಡ್ತಾರೆ ಅಂದರೆ
ಒಂದು ಅಂಗಡಿಯನ್ನು ತೆರೆದಿದ್ದಾರೆ. ಈಗ ಯೂಟ್ಯೂಬಲ್ಲಿಯೂ ಅವರು ಮೇಲ್ಗಡೆ ಬಂದಿದ್ದಾರೆ. ಎಷ್ಟು ಪತ್ರಿಕಾಕರ್ತರಿರ್ಬೋದು, ಮಾಧ್ಯಮದಲ್ಲಿರ್ಬೋದು, ಅವರ ಸಂದರ್ಶನ ತಗೊಂಡಿದ್ದಾರೆ. ಅಷ್ಟು ಎಲ್ಲರಿಗೂ ಪ್ರಿಯವಾದವರು. ಯಾಕೆ ಎಲ್ಲರೂ ಅವರನ್ನು ಪ್ರೀತಿ, ಯಾರಿಗೂ ಅವರ ಮೇಲೆ ದ್ವೇಷ ಇಲ್ಲ ನೋಡಿ. ಅವರು ಯೂಟ್ಯೂಬಲ್ಲಿ ಅಷ್ಟು ಮುಂದೆ ಬಂದಿದ್ದಾರೆ ಅಂತ ಹೇಳುವ ಆ ಒಂದು ಅವರ ಮೇಲೆ ಇದು ಯಾರಿಗೂ ಇಲ್ಲ. ಎಲ್ಲರಿಗೂ ಅವರ ಮೇಲೆ ಒಳ್ಳೆಯ ಭಾವನೆ. ಅಂದರೆ ಒಳ್ಳೆ ಅಡುಗೆಗಳನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಎಲ್ಲಿ ನೋಡಿದ್ರು ಹೇಳುವವರೇ ಬಟನ್ ಬಟ್ಟಿದ್ದಾರಲ್ಲ, ಅವರಿಗೆ ಯೂಟ್ಯೂಬಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾಡುವ ರೀತಿಯನ್ನು ತೋರಿಸ್ತಾರೆ. ಅವರು ಎಷ್ಟು ಪ್ರಾಮಾಣಿಕರು, ಸದಾಚಾರ ಪ್ರವೃತ್ತಿ ಅವರದ್ದು ನೋಡಿ, ಸರಳ ಸ್ವಭಾವದವರು. ಅಂದರೆ ಅವರ ಸಾಂಪ್ರದಾಯಿಕವಾದ ಅಡುಗೆ ಹೇಗೆ ಹಾಗೆ ಅವರ ಉಡುಗೆ ತೊಡುಗೆ ಸಾಂಪ್ರದಾಯಿಕವಾಗಿದ್ದು. ಹಳ್ಳಿಯಲ್ಲೇ ನೆಟ್ಟು ಬೆಳೆಸುವಂತಹ ಇರ್ಬೋದು ನಾವು. ಅಂದರೆ ಹಲಸು, ಮಾವು, ತೆಂಗು, ಕಂಗು ಅಂತ ಇರ್ತಲ್ಲ ನಾವು. ಆಮೇಲೆ ಬೇರೆ ಬೇರೆ ದೀವಿಗುಜ್ಜೆ, ಹಲಸಿನಕಾಯಿ ಇರ್ಬೋದು, ಆಮೇಲೆ ಮುಂಡಿ, ಆಮೇಲೆ ಮರಗೆಣಸು, ತೃಣಗೆಣಸು ಅಂತ ಇರುತ್ತೆ. ಆಮೇಲೆ ಸೊಪ್ಪು ತರಕಾರಿಗಳು, ಆಮೇಲೆ ಬೇರೆ ಬೇರೆ ವೈವಿಧ್ಯಮಯ ತರಕಾರಿಗಳನ್ನು ಹಳ್ಳಿಯಲ್ಲಿ ನೆಟ್ಟು ಬೆಳೆಸಿ, ಅಂದರೆ ನಮ್ಮ ಹಟ್ಟಿ ಗೊಬ್ಬರ ಇರ್ಬೋದು, ಸಗಣಿ ಗೊಬ್ಬರ, ಅದನ್ನೇ ಹಾಕಿ ಯಾವುದೇ ಕೆಮಿಕಲ್ ಬಳಸದೆ ಮಾಡಿದಂತಹ ಸಾವಯವ ತರಕಾರಿಗಳಿರ್ಬೋದು, ಅವುಗಳಿಂದ ಮಾಡಿದಂತಹ ಅಡುಗೆಗಳು, ಅದನ್ನು ತಿಂದ್ರೇ ನಮ್ಮ ಆರೋಗ್ಯ ಸುಧಾರಿಸಬಹುದು ಅಷ್ಟೇ ಎಂದು ಮನಗಂಡ ಅವರು ಅದರಲ್ಲಿ ಅವರು ಮುಂದಡಿ ಇಟ್ಟರು ನೋಡಿ. ಅದಕ್ಕೆ ಸಪೋರ್ಟಾಗಿ ನಿಂತರು ಯಾರು ಅಂದರೆ ಅವರಿಗೆ ಬೆಂಬಲವಾಗಿ ನಿಂತರು ಅವರ ಅತ್ತೆ ಮಾವ. ನಾವು ನೋಡ್ತಾ ಇದ್ದೇವೆ ಅವರ ಯೂಟ್ಯೂಬಲ್ಲಿ ಅವರು ತುಂಬ ಸಹಕರಿಸುತ್ತಾ ಇದ್ದರು ಅವರಿಗೆ ಅಡುಗೆಯಲ್ಲಿ. ಅಂದರೆ ಅವರು ಮಾಡಿ ತೋರಿಸ್ತಾ ಇದ್ದರು ಕೆಲವರ ಅಡುಗೆಯನ್ನು. ಆಮೇಲೆ ಅವರ ಅಪ್ಪ ಅಮ್ಮನವರಿಗೆ ತುಂಬ ಸಹಕಾರ ನೀಡಿದ್ರು ನೋಡಿ. ಅದರಿಂದ ಅವರಷ್ಟು ಮುಂದೆ ಬರೋದಕ್ಕೆ ಸಾಧ್ಯವಾಯಿತು. ಅವರು ಯಾವುದೇ ಒಂದು ಇರಲಿ ನಮ್ಮ ಜೀವನದಲ್ಲಿ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಒಂದು ಒಳ್ಳೆಯ ಮಹತ್ ಕಾರ್ಯ ಮಾಡುವಾಗ ಅದಕ್ಕೆ ಹಿರಿಯರ ಬೆಂಬಲ ಅತಿ ಅಗತ್ಯ. ಹಿರಿಯರ ಬೆಂಬಲ ಇದ್ದರೆ ಏನನ್ನೂ ಸಾಧಿಸ್ಬೋದು. ಸಾಧಿಸಿದರೆ ಸಬಳ ನಂಗೆ ಬಂದು ಒಂದೊಂದು ಗಾದೆನೇ ಇದೆ ನೋಡಿ. ಅಂದರೆ ಹೇಗರನ್ನು ನಮಗೆ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹಿರಿಯರಿರ್ಬೋದು, ನಾವು ನಂಬಿಕೊಂಡು ಬರುವಂತಹ ನಮ್ಮ ಕುಲದೇವರಿರ್ಬೋದು, ಆಮೇಲೆ ನಮ್ಮ ಗುರುಪೀಠದ ಗುರುಗಳಿರ್ಬೋದು, ಅವರ ಒಂದು ಸಂಪೂರ್ಣ ಅನುಗ್ರಹ ನಮಗೆ ಬಂತು ನಮ್ಮ ಅಂತ ಆದರೆ ಅದನ್ನು ನಾವು ಖಂಡಿತ ನಾವು ಜಯವನ್ನು ಗಳಿಸ್ತೇವೆ ಅನ್ನೋದಕ್ಕೆ ಇವರು ಬಟ್ ಸಹೋದರರೇ ಅದಕ್ಕೆ ನಮಗೆ ಸಾಕ್ಷಿ ನೋಡಿ. ಆಗ ಅವರ ತುಂಬ ಮೇಲೆ ಬಂದರು ನೋಡಿ. ಎಷ್ಟು ಜನರ ಪ್ರೀತಿಗೆ ಅವರು ಒಳಗಾದರು, ಎಷ್ಟು ಜನರು ಅವರನ್ನು ಪ್ರೀತಿ ಮಾಡುವವರು. ಅವರ ಯೂಟ್ಯೂಬ್ ದಿನ ನೋಡುವವರು ಸುಮಾರು ಸಾವಿರಾರು ಅಡುಗೆಗಳನ್ನು ಅವರು ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬರು ಅವರು ಮಾಡುವಂತಹ ಅಡುಗೆಗಳನ್ನು ಪ್ರತಿಯೊಬ್ಬರು ನೋಡ್ತಾರೆ, ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಆದರೂ ಈ ಪೇಟೆಗೆ ಹೋದಂತಹ, ಪಟ್ಟಣಕ್ಕೆ ಹೋದಂತಹ ನಮ್ಮ ಜನತೆ, ನಮ್ಮ ನಾಡಿನ ಜನತೆ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿರಬೇಕು. ಅದಲ್ಲದೆ ಪಟ್ಟಣದವರು ಸಹ ಇದನ್ನು ಮಾಡಿ ನೋಡಿ ಅವರು ಸಹ ಆರೋಗ್ಯವಂತರಾಗಿರಬೇಕು ಎನ್ನುವ ಸದುದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದ. ಅವರು ಏನು ಹಣ ಗಳಿಸುವ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಅವರು ಈ ಅಡುಗೆಯನ್ನು ಮಾಡಿದ್ದಲ್ಲ. ಅವರ ವಿಚಾರಧಾರೆ ಹಾಗೆ ನೋಡಿ. ನಾನು ಅವರದ್ದು ಸುಮಾರು ಯೂಟ್ಯೂಬ್ ನೋಡಿದ್ದೆ. ನಾನು ಈಗ ಅವರ ಯೂಟ್ಯೂಬಲ್ಲಿ ನಾನು ಸುಮಾರು ನೋಡಿ ನನಗೆ ಸಹ ಅವರು ಪ್ರೀತಿ ಪಾತ್ರರಾದವರೇ. ಅವರನ್ನೊಮ್ಮೆ ನೋಡಬೇಕು, ಅವರನ್ನು ಮಾತಾಡಿಸಬೇಕು, ಅವರ ಬಗ್ಗೆ ಸಂದರ್ಶನ ತಗೊಳ್ಬೇಕು. ಅವರು ಯಾವ ಉದ್ದೇಶ ಇಟ್ಟುಕೊಂಡು ಮಾಡಿದ್ದಾರೆ, ಅಡುಗೆಗಳನ್ನು ಹೇಗೆ ಮಾಡಿದ್ದಾರೆ, ಜನರ ಪ್ರತಿಕ್ರಿಯೆ ಹೇಗೆ ಇದೆ, ಇದನ್ನೆಲ್ಲ ನನಗೆ ಅವರ ಹತ್ರ ಒಂದು ಮಾತಾಡಬೇಕು ಅಂತ ತುಂಬ ಬಹುದಿನದ ಆಸೆಯಾಗಿತ್ತು. ಹಾಗೆ ನಾನು ಏನು ಮಾಡಿದೆ ಅಂದರೆ ಊರಿಗೆ ಹೋಗಿದ್ದೆ. ಈಗ ನಾವು ಏನು ಮಾಡೋಣ ಅಂದರೆ ಪ್ರಪ್ರಥಮವಾಗಿ ಈ ಒಂದು ಸಾಂಪ್ರದಾಯಿಕ ಅಡುಗೆಯನ್ನು ಜನಮಾನಸದಲ್ಲಿ ಬಿತ್ತಿ ಅದರ ಮೂಲಕವಾಗಿ ಬಹುತೇಕ ಮುನ್ನಡೆಯನ್ನು ನಮ್ಮ ಸಾರಿಸಿ ನಮ್ಮ ಭಾರತ ದೇಶದ ಹೆಮ್ಮೆಯ ಸುಪುತ್ರರಾದಂತಹ ಈ ಭಟ್ ಸಹೋದರರಿಗೆ ಹಾಗೂ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟು ಸಹಕರಿಸಿದ ಅವರ ಫ್ಯಾಮಿಲಿಯವರೇ ಆದ ಅವರ ಅಪ್ಪ ಅಮ್ಮ, ಅತ್ತೆ ಮಾವ, ಅಕ್ಕಂದರು, ಭಾವಂದರು, ಆಮೇಲೆ ಆ ಪುಟ್ಟು ಅಳಿಯ ಸಹ ಅವರೊಟ್ಟಿಗೆ ಅಡಿಗೆಯಲ್ಲಿ ತುಂಬ ಅವನಿಗೆ ಹೆಲ್ಪ್ ಮಾಡ್ತಾಯಿದ್ರು. ಸಣ್ಣ ಪುಟ್ಟು ಕೇವಲ 2 ವರ್ಷ 3 ವರ್ಷದೊಳಗಿನ ಹುಡುಗ. ಅವರು ಸಹ ಇವರು ಮಾವನೊಟ್ಟಿಗೆ ಅವರಿಗೆ ಸಾಧ್ಯವಾದ ಮಟ್ಟಿಗೆ ಅಡಿಗೆಯಲ್ಲಿ ಅವನು ಸಹಕರಿಸ್ತಾ ಇದ್ದ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೇವೆ. ನಾವಿದನ್ನು ದಿನಾಲೂ ವೀಕ್ಷಿಸ್ತಾ ಇದ್ದವರು. ಹಾಗೆ ಅವರ ಮೇಲೆ ಒಳ್ಳೆಯ ಭಾವನೆ ನೋಡಿ, ಅವರ ಮೇಲೆ ಒಳ್ಳೆಯ ಭಾವನೆ. ಅವರು ಒಂದು ಅಂಗಡಿ ತೆರೆದಿದ್ದಾರೆ ಅಂತ ಆ ಅಂಗಡಿಗೆ ಹೋಗಿ ವಿಸಿಟ್ ಕೊಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಹಾಗಾಗಿ ನಾವೀಗ ಮೊದಲಾಗಿ ಅವರ ಇಡೀ ಫ್ಯಾಮಿಲಿಗೆ ನಾವು ನಮ್ಮ ಹೃದಯಪೂರ್ವಕ ನಮ್ಮ ಪ್ರೀತಿಯ ಅಭಿನಂದನೆಗಳನ್ನು ಅವರಿಗೆ ಸಮರ್ಪಿಸುತ್ತಾ, ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಧನ್ವಿ ಎಂಜಾಯ್ ಅಂತ. ಆ ಯೂಟ್ಯೂಬ್ ಚಾನಲಿಗೂ ಅವರನ್ನು ಸ್ವಾಗತಿಸುತ್ತಾ, ನಾವು ಇವತ್ತು ಅವರ ಅಂಗಡಿ ನಮ್ಮನ್ನು ನೋಡಬೇಕು, ಅವರೊಟ್ಟಿಗೆ ನಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಬೇಕು ಅಂತ ಹೇಳುವ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಹೊರಟಿದ್ದೇವೆ ನಾವೀಗ. ಅಂದರೆ ನಾವು ಮೊದಲು ನಮ್ಮ ಊರು ಅದೇ ಆಗಿತ್ತು. ನಮ್ಮದು ಅಂದರೆ ಇದು ಕಾಸರಗೋಡು ಜಿಲ್ಲೆಯ ಪಳ್ಳತಡ್ಕ ಏತಡ್ಕ ಮಧ್ಯೆ ನಮ್ಮದೊಂದು ಒಳೆಕುಂಜ ಅಂತ ಹೆಸರಿನ ಮನೆಯಲ್ಲಿ ನಾವು ವಾಸವಾಗಿದ್ದೆವು. ನಮ್ಮ ತವರು ಮನೆ ನೀರ್ಚಾಲ್ ಸೈಡ್, ಅದೇ ಈ ಭಟ್ ಇದ್ದಾರಲ್ಲ ಅವರ ಫ್ಯಾಮಿಲಿಯವರೇ ನಾವು ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ ನನಗೆ ಗೊತ್ತಾಯಿತು. ಆಗ ಮತ್ತು ನನಗೆ ಖುಷಿ ಆಯಿತು, ಹೇಗಿದ್ದರು ನಮ್ಮ ಫ್ಯಾಮಿಲಿಯವರೆಲ್ಲ ಅವರು ಅಂದರೆ ಒಂದು ಅಭಿಮಾನ ಜಾಸ್ತಿ ಆಯಿತು ನೋಡಿ. ನಮ್ಮ ಅಪ್ಪ ಅಂದರೆ 4 ವರ್ಷ 5 ವರ್ಷ ಆಯಿತು ನಮ್ಮ ಅಪ್ಪ ತೀರಿ ಹೋಗಿ. ಆಗಲೇ ಇವರು ಯೂಟ್ಯೂಬ್ ಶುರು ಮಾಡಿದರು. ಹಾಗೆ ನಾನು ಅಪ್ಪನೊಂದಿಗೆ ಹೇಳಿಕೊಳ್ಳುವಾಗ ಅಪ್ಪ ಹೇಳಿದರು, ಅವರು ಅದೇ ಬೆದಡಿ ಮನೆತನದ ಭಟ್ ಅವರ ಅಪ್ಪ ನಮಗೆ ಬೇಕಿದ್ದವರು, ಅವರ ಫ್ಯಾಮಿಲಿಯವರೇ ನಾವು ಅಂತ ನಮ್ಮ ಅಪ್ಪ ಹೇಳ್ಕೊಂಡಿದ್ರು. ಹಾಗೆ ನನಗೆ ಮತ್ತೊಂದು ಅಭಿಮಾನ ಅವರ ಮೇಲೆ ಜಾಸ್ತಿ ಆಯಿತು ನೋಡಿ. ನಮ್ಮ ಮಕ್ಕಳೇ ಅವರು, ಅಂದರೆ ನಮ್ಮ ಹೆಮ್ಮೆಯ ಸುಪುತ್ರರು, ನಮ್ಮ ಭಾರತ ದೇಶದ ಪುತ್ರ ರತ್ನರೇ ಅಂತೇಳಿ. ಅಂದರೆ ನಮ್ಮ ಸಾಂಪ್ರದಾಯಿಕ ನಮ್ಮ ಪದ್ಧತಿ ನೋಡಿ, ಉಡುಗೆ ತೊಡುಗೆಗಳಲ್ಲಿ ಅವರದ್ದು ನೋಡಿ, ನಮ್ಮ ಸಂಸ್ಕಾರಿತವಾದ ಅವರದ್ದು ಜೀವನ.
ಏನೂ ಅವರು ಯೂಟ್ಯೂಬಿಗೆ ಅಡುಗೆ ಮಾಡುವವರು ಅಂತ ಹೇಳಿ ಅವರು ಏನೂ ಒಂದು ವಿಶೇಷವಾದ ಒಂದು ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು ಅವರು ಮಾಡ್ತಾ ಇಲ್ಲ ಆಯಿತು. ಉಟ್ಟ ಉಡುಗೆಯಲ್ಲಿ ನಮ್ಮ ಸಂಪ್ರದಾಯದಾಗಿ ಒಂದು ರುಮಾಲನ್ನು ತಲೆಗೆ ಸುತ್ತಿಕೊಂಡು ಬರೀ ಒಂದು ಲುಂಗಿಯನ್ನು ಉಟ್ಕೊಂಡು ಅವರು ಹೋಗೋದು, ಆ ಬೆಳೆಸಿದಂಥ ತರಕಾರಿಯನ್ನು ಹಾಗೆ ತಗೊಂಡು ಬರೋದು, ಅದನ್ನು ಶುಚಿ ಮಾಡಿ ಅವರು ಚಂದಕ್ಕೆ ಅಡುಗೆ ಮಾಡೋದನ್ನು ಅದೇ ಕಲ್ಲಲ್ಲೇ ರುಬ್ಕೊಂಡು ಒಲೆಗೆ ಬೆಂಕಿ ಹತ್ತಿಸಿ ಅದರಲ್ಲಿ ಮಾಡಿದಂತಹ ಶಾಖ ಇರ್ಬೋದು, ಅಂದರೆ ತರಕಾರಿಗಳಿರ್ಬೋದು, ಅಂದರೆ ಪದಾರ್ಥ ತಿಂಡಿ ತಿನಿಸುಗಳು ಅವು ಎಷ್ಟೊಂದು ರುಚಿ ನಿಜವಾಗಿ ನಮ್ಮ ಗ್ಯಾಸ್ ಹೊತ್ತಿಸಿ ಮಾಡಿದಾಗಲ್ಲ, ಒಲೆಯಲ್ಲಿ ಕಟ್ಟಿಗೆ ಉರಿಸಿ ಇರ್ಬೋದು. ಆಮೇಲೆ ಅದೇ ಹಳ್ಳಿಯ ವಾತಾವರಣದಲ್ಲಿ ಮಾಡಿದಂತಹ ಅಡುಗೆಗಳು ತಿಂಡಿ ತಿನಿಸುಗಳು ನಿಜವಾಗಿ ತುಂಬ ಆರೋಗ್ಯಕರವಾದದ್ದು. ಅಂದರೆ ಏನಾಗುತ್ತೆ ಅಂದರೆ ಈಗ ಇಲ್ಲಿ ರೋಡ್ ಸೈಡೆಲ್ಲ ಮಾಡ್ತಾರೆ, ಪಟ್ಟಣದಲ್ಲೆಲ್ಲ ಏನೂ ಇಲ್ಲ, ಇದು ಹೋಟೆಲ್ ಒಳಗಡೆ ನುಗ್ಗುವುದಿಲ್ಲ ಯಾರು. ಆ ರೋಡ್ ಬದಿಯಲ್ಲಿ ಮಾಡುವಂತಹ ತಿಂಡಿ ತಿನಿಸುಗಳಿಗೆ ಆ ಘಮ ಮೂಗಿಗೆ ಬಡಿಯುತ್ತಾ ಇರುತ್ತದೆ. ಅದರಿಂದ ಆಮೇಲೆ ಅನಾರೋಗ್ಯ ಕಾಡುವುದು ಅದನ್ನು ಯಾರು ತಿಳ್ಕೊಳ್ಳೋದಿಲ್ಲ. ಅನಾರೋಗ್ಯ ಸ್ವಲ್ಪ ಕಾಡಲಿಕ್ಕೆ ಶುರು ಮಾಡಿದ ಮೇಲೂ ಅದನ್ನು ತಿನ್ನುವುದು ಬಿಡಲಿಕ್ಕೆ ಮನಸ್ಸಾಗೋದಿಲ್ಲ ನೋಡಿ. ಅಂದರೆ ಅದು ಕಲುಷಿತವಾದ ವಾತಾವರಣ ನೋಡಿ, ಅಂದರೆ ಹೊಗೆ ಧೂಳು ಕಲುಷಿತ, ಆಮೇಲೆ ಎಣ್ಣೆಯಲ್ಲಿ ಕರಿತಾರೆ, ಎಣ್ಣೆಯಲ್ಲಿ ಕರಿದ ತಿಂಡಿ ಎಣ್ಣೆ ಮುಗಿ ವಾಪಸ್ ಅದಕ್ಕೆ ಹೊಯ್ಕೊಳ್ತಾರೆ, ತಿಂಡಿ ಮಾಡ್ತಾರೆ, ಅದನ್ನು ತಿಂದು ನಮ್ಮ ಆರೋಗ್ಯನೇ ಕೆಡುತ್ತೆ ನೋಡಿ. ಆರೋಗ್ಯ ಕೆಡುದು ಮಾತ್ರ ಭೀಕರವಾದ ಕಾಯಿಲೆಗಳು ಬಂದ ಕಾಯಿಲೆ ಆಮೇಲೆ ವಾಸಿ ಆಗೋದಿಲ್ಲ, ಅಂತಹ ವಾತಾವರಣಕ್ಕೆ ಕಲುಷಿತವಾಗಿಬಿಟ್ಟಿದೆ ನೋಡಿ. ಇದು ಹಾಗಲ್ಲ, ಇವರು ಶುಚಿಯಾಗಿ ಮಾಡ್ತಾರೆ ಇವರು ಮನೆಯಲ್ಲಿ, ಅಂದರೆ ಅಷ್ಟು ಚೆನ್ನಾಗಿ. ಅವರು ಹೇಳ್ತಾರೆ ಒಮ್ಮೆ ಕರಿದ ಎಣ್ಣೆಯಲ್ಲಿ ನಾವು ವಾಪಸ್ ಕರಿಯೋದಿಲ್ಲ ಅಂತ ಹೇಳ್ತಾರೆ ಇವರು, ಒಮ್ಮೆನೇ ಕರಿಯೋದು ಒಂದೇ ಎಣ್ಣೆಯಲ್ಲಿ ಅಂತ. ಆಮೇಲೆ ಏನಂದರೆ ಏನೂ ಕೆಮಿಕಲ್ ಬಳಸೋದಿಲ್ಲ, ಶುದ್ಧವಾದ ಕೊಬ್ಬರಿ ಎಣ್ಣೆ, ಅಂದರೆ ಇದು ತೆಂಗಿನ ಮರಗಳ ಬೀಡೋದು. ಕೇರಳ ರಾಜ್ಯ ನಮ್ಮ ಕಾಸರಗೋಡು ಜಿಲ್ಲೆ ಅಂದರೆ ತೆಂಗು ಯಥೇಚ್ಛವಾಗಿ ಬೆಳೆಯುತ್ತೆ ನೋಡಿ, ತೆಂಗಿನದ್ದು ಪರಿಶುದ್ಧವಾದ ಎಣ್ಣೆ ಅಂತ ಹೇಳ್ತಾರೆ. ಈಗ ಅಂದರೆ ಎಲ್ಲರೂ ಕಂಡು ಹಿಡಿದ್ದಾರೆ ಈಗ ತೆಂಗಿನ ಎಣ್ಣೆಯಷ್ಟು ಪರಿಶುದ್ಧವಾದ ಎಣ್ಣೆ ಇನ್ನೊಂದಿಲ್ಲ ಅಂತ. ಆಗ ಪರಿಶುದ್ಧವಾದ ಎಣ್ಣೆಯಲ್ಲಿ ಮಾಡಿದಂತಹ ತಿಂಡಿ ತಿನಿಸುಗಳು ನಮ್ಮ ಆರೋಗ್ಯಕ್ಕೆ ಏನೂ ಹಾನಿಯನ್ನು ಉಂಟು ಮಾಡೋದು. ಎಣ್ಣೆ ತಿಂಡಿ ನಾವು ಸ್ವಲ್ಪ ಆದಷ್ಟು ಕಡಿಮೆ ಯೂಸ್ ಮಾಡಬೇಕು, ಎಣ್ಣೆ ತಿಂಡಿ ಧಾರಾಳ ತಿನ್ನಬಾರ್ದು, ಅದರಿಂದ ಕೊಲೆಸ್ಟ್ರಾಲ್ ಉಂಟಾಗುತ್ತೆ ಹೇಳ್ತಾರೆ ಡಾಕ್ಟ್ರು. ಆದರೂ ತಿನ್ನುವ ಅಲ್ಪ ಸ್ವಲ್ಪ ನಾವು ಪರಿಶುದ್ಧವಾದ ತೆಂಗಿನೆಣ್ಣೆಯಲ್ಲಿ ನಾವು ಕರಿದೇ ತಿನ್ನಬೇಕು, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅದನ್ನು ಮನಗಂಡಂತಹ ಈ ಭಟ್ಟನ್ ಭಟ್ ಸಹೋದರರು ಅವರು ಪ್ರತಿಯೊಂದು ಮಾಡುವಂತಹ ಈ ಸಾಂಪ್ರದಾಯಿಕ ಅಡುಗೆಗಳಿಗೆ ಬಳಸುವುದು ತೆಂಗಿನೆಣ್ಣೆ. ಆಮೇಲೆ ಏನಂದರೆ ಬೇರೆ ಬೇರೆ ಕರುಕುರು ತಿಂಡಿಗಳನ್ನು ಮಾಡ್ತಾರಲ್ಲ ಅದಕ್ಕೆಲ್ಲವರು ತೆಂಗಿನೆಣ್ಣೆ ಬಳಸೋದಂತೆ. ಹಾಗಾಗಿ ತೆಂಗಿನೆಣ್ಣೆಯಲ್ಲಿ ಮಾಡಿದ ಅವರ ತಿಂಡಿಗಳಿಗೆ ವಿದೇಶಗಳಲ್ಲಿ ಸಹ ತುಂಬ ಬೇಡಿಕೆ ಇದೆ ಹೇಳ್ತಾರೆ ಅವರು. ನಾನು ಅದೇ ಅವರ ಶಾಪಿಗೆ ಹಾಗೆ ಭೇಟಿ ಕೊಡಲಿಕ್ಕೆ ನಾನು ಹೋಗ್ತಾ ಇರೋದು. ಅಂದರೆ ಏನಾಯಿತು ಅಂದರೆ ಅವರ ಶಾಪಿಗೆ ಈಗ ಹೋಗುವಾಗ ಅದೇ ಪ್ರಪ್ರಥಮವಾಗಿ ನಾವು ಅವರನ್ನು ಅಭಿನಂದಿಸಿಕೊಂಡು ಅವರ ಇಡೀ ಫ್ಯಾಮಿಲಿಗೆ ನಾವು ಅಂದರೆ ಅಂತಹ ಪುತ್ರ ರತ್ನಗಳನ್ನು ನೋಡಿ ನಮ್ಮ ಭಾರತ ದೇಶಕ್ಕೆ ಅವರು ಕೊಟ್ಟಿದ್ದಾರೆ ನೋಡಿ. ನಮ್ಮ ಮಣ್ಣಿನ ಮಕ್ಕಳಾಗಿದ್ದುಕೊಂಡವರು, ನಮ್ಮ ನೆಲದ ಮಕ್ಕಳಾಗಿ ತಾಯ್ನಾಡ ಅಂದರೆ ಪ್ರತಿಭೆಯ ಅಂದರೆ ಅಂತಹ ಕಣ್ಮಣಿಗಳಾಗಿದ್ದುಕೊಂಡು ನಾವು ಅವರ ಒಂದು ಫ್ಯಾಮಿಲಿ ನಾವು ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಿಕೊಂಡು ನಾವೀಗ ಹೋಗ್ತಾ ಇದ್ದೇವೆ. ಅಂದರೆ ನಮ್ಮ ನೆರೆಯವರು ಅದೇ ಇದು ಪುತ್ರಗಳ ಅಂತ ಒಂದು ಪ್ಲೇಸು, ಅಲ್ಲಿ ತ್ರಿವಿಕ್ರಮ ಭಟ್ ಅಂತ ಇದ್ದರು, ಅವರ ಮಗ ಸುರೇಶ್ ಅವರು ಇವತ್ತು ನಮಗೆ ಫೋನ್ ಮಾಡಿ ಹೇಳಿದರು ನಾನು ಹೀಗೆ ಭಟ್ಟನ್ ಭಟ್ ಅಂದರೆ ನಾನು ಊರಿಗೆ ಹೋಗಿದ್ದೆ, ನಮ್ಮದೊಂದು ಸೊಸೆ ಮನೆ ಫಂಕ್ಷನಿಗೋಸ್ಕರ ಊರಿಗೆ ಹೋಗಿ ತಲುಪಿದ್ದು, ಹಾಗಾಗಿ ಹೊರಡಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಫಂಕ್ಷನ್ ಇತ್ತು, ಆಗ ಹೋಗಲಿಕ್ಕೆ ಲೇಟ್ ಆಗ್ತದೆ, ಏನು ಮಾಡೋಣ ಸುರೇಶ ನಿಮಗೆ ಏನಾದರೂ ಹೋಗೋದಿದೆ ಅಂತ ಹೇಳುವಾಗ ಇದೇ ನಾನು ಹೀಗೆ ಹೋಗ್ತಾ ಇದ್ದೇನೆ, ನನಗೆ ಭಟ್ಟನ್ ಭಟ್ ಅವರ ಅಂಗಡಿಗೆ ಹೋಗಬೇಕು, ನೀವು ನನ್ನೊಂದಿಗೆ ಬನ್ನಿ, ನಿಮಗೆ ಅಂಗಡಿ ನೋಡಿದ್ದೀರಾ ನೀವು? ಇಲ್ಲ ನಾನು ನೋಡಲಿಲ್ಲ ಅಂತ ಹೇಳಿದೆ. ಹಾಗಾದರೆ ಸುಶೀಲಕ್ಕ ಹೋಗೋಣ, ನಾನು ನಿಮಗೆ ಅಂಗಡಿಯನ್ನು ತೋರಿಸ್ತೇನೆ ಇವತ್ತು, ಆಮೇಲೆ ನಿಮ್ಮನ್ನು ಅಲ್ಲಿಗೆ ಎಲ್ಲಿ ನಿಮ್ಮ ಫಂಕ್ಷನ್ ಆಗುವ ಸ್ಥಳ ಅಲ್ಲಿಗೆ ತಲುಪಿಸ್ತೇನೆ ಅಂತ ಹೇಳಿದರು. ಒಳ್ಳೆಯ ಅವಕಾಶ, ಅದೇ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅಂತ ಒಂದು ಮಾತಿದೆಯಲ್ಲ, ಹಾಗಾಯಿತು ನನ್ನ ಮನಸ್ಥಿತಿ. ಎಷ್ಟು ದಿವಸದ ಒಂದು ಬಯಕೆ, ಅವರ ಭಟ್ಟನ್ ಭಟ್ ಸಹೋದರರು ಅವರನ್ನು ನೋಡಬೇಕು, ಅವರೊಟ್ಟಿಗೆ ಒಂದು ಸಂದರ್ಶನ ತಗೊಳ್ಬೇಕು. ಅದಲ್ಲದೆ ಅವರ ಅಂಗಡಿನ ಓಪನ್ ಮಾಡಿದಾಗ ನಾನು ಇಲ್ಲಿಂದಲೇ ಕೇಳಿಕೊಂಡೆ, ನಾನು ಬೆಂಗಳೂರಲ್ಲಿ ಇರೋದಾದ್ರೂ ಕೇಳಿಕೊಂಡೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ ಅದೇ ಪಳತಲಕದಲ್ಲಿ ಶಾಂತಕ್ಕ ಶ್ಯಾಮಲಕ್ಕ ಅವ್ರ ಹತ್ರ ಫೋನ್ ಮಾಡಿ ಕೇಳಿಕೊಂಡೆ, ನೀವು ಭಟ್ಟನ್ ಭಟ್ ಅವರ ಅಂಗಡಿಗೆ ಹೋಗಿದ್ದೀರಾ, ಅಂಗಡಿ ಓಪನ್ ದಿವಸ ಚೆನ್ನಾಗಿ ಆಯಿತಾ, ಏನು ತುಂಬ ಐಟಮ್ ಮಾಡಿದ್ರಾ, ಎಲ್ಲ ಏನು ಖರ್ಚಾಗ್ತಾ ಇತ್ತು ಅಂದರೆ ಅವ್ರು ಹೇಳಿದ್ರು ಮಾಡಿ ಸಾಕಾಗಿಲ್ಲ ಅವರಿಗೆ, ಅಷ್ಟು ಖರ್ಚಾಗ್ತಾ ಇತ್ತು. ಆ ಕಡೆ ಸಭಾ ಕಾರ್ಯಕ್ರಮ, ಈ ಕಡೆ ತಿಂಡಿ ತಿನಿಸುಗಳು, ಈ ಕಡೆ ತಿನ್ನುವವರು, ಎಷ್ಟು ಚೆನ್ನಾಗಿ ಆಯಿತು. ಹಾಗೆ ನನಗೆ ಆಸೆ ಇತ್ತು, ನಾನು ಊರಲ್ಲಿ ಇದ್ದರೆ ಹೋಗ್ತಿದ್ದೆ, ನನಗೆ ಇಲ್ಲಿ ಬೆಂಗಳೂರಿನದಕ್ಕೋಸ್ಕರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಮತ್ತದು ಏನಂದರೆ ನಮ್ಮ ಬದಿಡ್ಕದಿಂದ ಅಂದರೆ ಬದಿಡ್ಕ ನೀರ್ಚಾಲಾಗಿ ಕುಂಬಳೆಗೆ ಹೋಗುವ ಬಸ್ ಇರ್ಬೋದು, ವಾಹನ ಹೋಗುವ ದಾರಿ ನಾನು ಹೇಳಿದ್ದು, ಹಾಗೆ ಹೋಗುವ ಆ ದಾರಿಯಲ್ಲಿ ಅಂದರೆ ಸೀತಂಗೋಳಿ ಅಂತ ಪ್ಲೇಸ್ ಇದೆ, ಕುಂಬಳೆಗಿಂತ ಮೊದಲೇ ಸೀತಂಗೋಳಿ ಅಂತ ಪ್ಲೇಸ್ ಇದೆ, ಅಲ್ಲಿಂದ ಆ ಸ್ಥಳದಿಂದ ಸೀತಂಗೋಳಿಯಿಂದ ನಾವು ಬಲ ಸೈಡಿಗೆ ಕುಂಬಳೆಗೆ ಹೋಗುವಾಗ ಬಲ ಸೈಡಿಗೆ ಒಂದು ಅರ್ಧ ಮೀಟರ್ನಷ್ಟು ಹೋದರೆ ಅವರ ಅಂಗಡಿ ಸಿಗುತ್ತೆ. ಅದು ಆದರೂ ಏನು ಮಾಡೋದು, ಆ ಕಡೆಗೆ ಹೋಗುವಾಗ ಯಾವುದಾದ್ರೂ ನಾವು ಊರಿಗೆ ಹೋದರೆ ವರ್ಷಕ್ಕೊಮ್ಮೆ ಒಂದು ಕಾಸರಗೋಡು ಜಿಲ್ಲೆಯಲ್ಲಿರೋ ದೇವಸ್ಥಾನಕ್ಕೆಲ್ಲ ನಾವು ಹೋಗ್ತೇವೆ, ಆಮೇಲೆ ದೇವರಿಗೆಲ್ಲ ನಮಗೆ ಕೈಯಿಂದ ಆಗುವ ಸೇವೆಯನ್ನು ಮಾಡಿಸಿಕೊಂಡು ಪ್ರಸಾದ ಸ್ವೀಕರಿಸಿ ಬರೋದು ನಮ್ಮದು ಸಂಪ್ರದಾಯ. ಆಗ ಆ ಕಡೆಗೆ ಹೋದರೆ ಮಾತ್ರ ಹೋಗಲಿಕ್ಕೆ ಸಾಧ್ಯ ಇದೆ, ಅಲ್ಲಿಗಂತಲೇ ಹೋಗಲಿಕ್ಕೆ ಆಗೋದಿಲ್ಲ. ನಾವು ಅರ್ಜೆಂಟಲ್ಲಿ ನಾವು ಫಂಕ್ಷನಿಗೆ ಹೋಗ್ತೇವೆ, ಫಂಕ್ಷನ್ ಮುಗಿಸಿ ಕೂಡಲೇ ರಾತ್ರಿ ಹೊರಟು ಬೆಂಗಳೂರಿಗೆ ಬರ್ತೇವೆ. ಹಾಗೆ ಟೈಮ್ ಇದ್ದರೆ ಒಮ್ಮೆ ಹೋಗಬೇಕಿತ್ತು, ಯಾವಾಗ ಟೈಮ್ ಸಿಗುತ್ತೋ ಆಗ ಹೋಗಬೇಕು, ಒಮ್ಮೆ ಅವರ ಸಂದರ್ಶನ ಮಾಡಿಕೊಳ್ಬೇಕು ಅನ್ನೋ ಆ ಒಂದು ಬಯಕೆ ಇತ್ತು ನೋಡಿ. ಮನಸ್ಸಿನಲ್ಲೇ ಒಂದು ತೀವ್ರವಾದ ಬಯಕೆ ಆಕಾಂಕ್ಷೆ ಇದ್ದು ಅಂದರೆ ನಾವು
ಶುದ್ಧ ಮನಸ್ಸಿನ ನಾವಿದ್ದರೆ ಅದು ಒಂದು ದಿವಸ ಆ ಬಯಕೆ ಅದು ಈಡೇರುತ್ತೆ. ಅದಕ್ಕೆ ಎಲ್ಲ ಅನುಕೂಲತೆಗಳನ್ನು ಆ ಭಗವಂತ ಮಾಡಿಕೊಡ್ತಾನೆ, ಸೃಷ್ಟಿಸುತ್ತಾನೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಅದೇ ನನಗೆ ಸುರೇಶನ ಮೂಲಕವಾಗಿ ನನಗೆ ಅಲ್ಲಿಗೆ ಹೋಗೋ ಅವಕಾಶ ಒದಗಿ ಬಂತು. ಆದರೆ ನಾನೇ ಹೇಳಿದೆ, ಫಂಕ್ಷನ್ಗೆ ಹೋಗುವಾಗ ಲೇಟ್ ಆಗ್ತದಲ್ಲ, ಇವತ್ತು ಬೇಡ, ನಾನು ಇನ್ನೊಮ್ಮೆ ವಿಸಿಟ್ ಮಾಡ್ತೇನೆ ಅವರ ಶಾಪಿಗೆ ಅಂತ ಹೇಳೋದು. ಅಲ್ಲ ಸುಶೀಲಕ್ಕ, ಇವತ್ತೇ ಬನ್ನಿ, ನಾನು ಇವತ್ತೇ ನಿಮ್ಮನ್ನು ಕರ್ಕೊಂಡು ನಿಮಗೆ ಅವರ ಅಂಗಡಿ ಎಲ್ಲ ತೋರಿಸಿ ಆಮೇಲೆ ನಾನು ಬರ್ತೇನೆ ಅಂತ ಅವರು ಹೇಳಿದರೆ ನನಗೆ ನೋಡಿ ಒಳ್ಳೆಯ ಅವಕಾಶ ಸಿಕ್ಕಿತ್ತು ನೋಡಿ. ಹಾಗಾಗಿ ನಾವೀಗ ಅವರ ಅಂಗಡಿಗೆ, ಅಂದರೆ ಕಾರಲ್ಲಿ ಹೋಗುವಾಗ ನಾವಿಷ್ಟು ಮಾತುಕತೆ ಆಡ್ತಾ ಹೋಗ್ತಾ ಇರೋದು. ಈಗ ಹಾಗೆ ಹೋಗಿ ಅವರ ಅಂಗಡಿ ತಲುಪಿಯಾಯಿತು. ಏನು ತಲುಪಿಯಾಯಿತು, ಅಯ್ಯೋ ಇನ್ನು ಅಂಗಡಿಯ ಒಳಗಡೆ ಇಡ್ತಾ ಇದ್ದೇನೆ, ಏನಂತ ಮಾತಾಡಬೇಕು, ಹೇಗೆ ಸಂದರ್ಶನ ತೆಕ್ಕೊಳ್ಳೋದು, ಏನು ಫಸ್ಟಾಗಿ ವಿಚಾರಿಸಬೇಕು ಅವರನ್ನು ಅಂತ ನನಗೆ ಒಂದು ಮನಸ್ಸಿನೊಳಗೆ ಗೊಂದಲ, ಒಂಥರ ಭಯ, ಭೀತಿ, ಏನೋ ಹೇಳಲಿಕ್ಕೆ ಬರೋದಿಲ್ಲ. ಇಡೀ ಮನಸ್ಸಿನ ಅಲೋಲ ಕಲ್ಲಲಾದ ಹಾಗಾಯಿತು, ಏನು ಮಾಡೋದಪ್ಪ ಅಂತ. ಹಾಗೆ ಒಳಗಡೆ ಅಡಿಯಿಟ್ಟಾಗ ಅಲ್ಲಿ ಒಬ್ಬರು ಕೂತಿದ್ರು ನೋಡಿ, ಅವರೊಬ್ಬರು ಮಹನೀಯರು ಕೂತಿದ್ರು. ನಾನು ಕೇಳಿದೆ, ನಿಮ್ಮ ಪರಿಚಯ ಒಮ್ಮೆ ಹೇಳ್ತೀರಾ ಅಂತ ಹೇಳಿದೆ. ಆಮೇಲೆ ಅಲ್ಲೇ ಫಸ್ಟಿಗೆ ಅಂದರೆ ಒಳಗಡೆ ಅಡಿ ಇಟ್ಟಾಗ ಅಲ್ಲಿ ಸೇಲ್ ಮಾಡುವ ಒಬ್ಬರು ಹುಡುಗಿ ಸಿಕ್ಕಿದ್ಲು ಅಲ್ಲಿ ನನಗೆ. ಹಾಗೆ ಅವರ ಹತ್ರ ನಾನು ಕೇಳಿದೆ, ನಾನು ವೀಡಿಯೋ ಮಾಡ್ಕೊಳ್ಬೋದಾ, ನಿಮ್ಮ ಅಂಗಡಿಯ ವೀಡಿಯೋ ಮಾಡಬೇಕು, ನನಗೆ ತುಂಬ ಆಸೆ ಇದೆ, ನಿಮ್ಮ ಅವರ ಹತ್ರ ಮನೆಯ ಇವಾಗ ಓನರ್ ಹತ್ರ ಕೇಳಬೇಕಾ, ಅಂಗಡಿ ಓನರ್ ಹತ್ರ ಬಟ್ಟಿದ ಅವ್ರ ಹತ್ರ ಕೇಳಬೇಕಾ ಅಂತ ಹೇಳಿದೆ. ಇಲ್ಲ ಎಷ್ಟೇ ಜನರು ಮಾಡ್ತಾರೆ, ನೀವು ಮಾಡಿಕೊಳ್ಳಿ, ಪರವಾಗಿಲ್ಲ, ಒಳಗಡೆ ಇದ್ದಾರೆ, ನಮ್ಮ ಬಾಸ್ ಇದ್ದಾರೆ ಒಳಗಡೆ, ಆಮೇಲೆ ಅವರ ಹತ್ರ ಹೋಗಿ ಮಾತಾಡಿ, ನೀವು ಅವರ ಕೈಯಿಂದ ನಿಮಗೆಲ್ಲ ಅನುಭವವನ್ನು ನಿಮಗೆ ಹಂಚಿಕೊಳ್ಬೋದು ಇದರಲ್ಲಿ ನಿಮ್ಮ ಯೂಟ್ಯೂಬಿನ ಮೂಲಕ ಹೇಳಿದವರು. ಆಮೇಲೆ ಏನಾಯಿತು ಅಂತ ಅವರ ಪರಿಚಯ ಮಾಡಿಕೊಂಡು ನಾನು ಬಟ್ಟೆ ಅವರ ಅಪ್ಪ ಅಂತ ಹೇಳಿದವರು. ಆಗ ನಾನು ಹೇಳಿಕೊಂಡೆ, ನೀವು ನಮ್ಮ ಫ್ಯಾಮಿಲಿಯವರು, ನಮ್ಮ ಅಪ್ಪ ಹೇಳ್ತಾ ಇದ್ರು ಅಂತ ಹೇಳಿದೆ. ಎಲ್ಲಿ ಆಯಿತು ನಿಮ್ಮ ಫ್ಯಾಮಿಲಿ, ನಮ್ಮ ತವ್ರ ಮನೆ, ಅದೇ ಹೊಸ ಮನೆ, ನಮ್ಮ ತವ್ರ ಮನೆ, ನನ್ನ ಮದುವೆ ಮಾಡಿಕೊಟ್ಟದ್ದು ಪುದುಕೋಳಿ ಮನೆತನಕ್ಕೆ ಕೊಟ್ಟಿದ್ದು. ನೀವು ಆದರೆ ಮಾಲಿಂಗಪ್ಪಚ್ಚಿಯ ಮಗಳ ಅಂತ ಕೇಳಿದವರು. ಆಗ ನನಗೆ ಏನಾಯಿತು ಅಂತ ಈ ಭೀತಿ ಕಂಪ್ಲೀಟ್ ಹೊರಟು ಹೋಯಿತು. ನಮ್ಮ ಫ್ಯಾಮಿಲಿಯವರು ಅವರು ಸಹ ಹೇಳ್ತಾ ಇದ್ದಾರೆ, ಅವರಿಗೆ ಸಹ ನನ್ನ ಪರಿಚಯ ಇದೆ, ನಮಗೂ ಹಾಗೆ ಈ ಬಟ್ಟೆ ಅವರನ್ನು ನೋಡಿ ಪರಿಚಯ ಇದೆ, ಅವರಿಗೆ ನಮ್ಮ ಪರಿಚಯ ಇಲ್ಲ. ಅಂದರೆ ಅವರ ಯೂಟ್ಯೂಬ್ ನೋಡ್ತಾ ಇದ್ದೆ ನಾನು, ಯೂಟ್ಯೂಬೆಲ್ಲ ಹೆಚ್ಚು ಅವರ ಅಡುಗೆಯನ್ನು ನಾನು ನೋಡ್ತಾ ಇದ್ದೆ. ಅಂದರೆ ಕಮೆಂಟೆಲ್ಲ ಎಲ್ಲದಕ್ಕೂ ಹಾಗೆ ಹಾಕಲಿಕ್ಕೆ ಆಗಿಲ್ಲ ನನಗೆ. ಕೆಲವು ಒಂದೊಂದು ಕಮೆಂಟ್ ಹಾಕಿದ್ರೆ ಯಾರೋ ಅವರಿಗೇನು ಗೊತ್ತಾಗಲಿಕ್ಕಿಲ್ಲ. ಅವರ ಅಮ್ಮನಿಗೆ ನನ್ನ ಪರಿಚಯ ಇದೆ, ಅಂದರೆ ಅವರ ಅಮ್ಮನ ನನಗೆ ಮೊದಲೇ ನೋಡಿ ಮಾತಾಡಿ ಪರಿಚಯ ಇದೆ. ಹಾಗೆ ನಾನು ಅವರ ಅಮ್ಮನ ಪರಿಚಯ ಇದೆ ಹೇಳಿಕೊಂಡೆ, ನಿಮ್ಮ ಮಕ್ಕಳನ್ನು ಪರಿಚಯ ಇದೆ ಹೇಳಿಕೊಂಡೆ. ಹಾಗಾಗಿ ನಮ್ಮಪ್ಪನ ಪರಿಚಯ ಅವರಿಗಿದೆ ಅಂತ ಹೇಳಿ ನನಗೆ ಸ್ವಲ್ಪ ಮನಸ್ಸಲ್ಲಿ ತುಂಬ ಖುಷಿಯಾಯಿತು. ನಮ್ಮ ಫ್ಯಾಮಿಲಿಯವರು ಅವರ ಅಪ್ಪನಿಗೂ ಪರಿಚಯ ಇದೆ ಅಲ್ಲ ಅಂತ ನನಗೆ ತುಂಬ ಖುಷಿಯಾಯಿತು. ಹಾಗೆ ಏನು ಮಾಡಿದೆ ಅಂದರೆ ಕೂಡಲೇ ಮೊಬೈಲ್ ತಗೊಂಡು ಕ್ಲಿಕ್ ಮಾಡಿದೆ, ವಿಡಿಯೋ ಮಾಡಿ ಆ ಬದಿಯಿಂದ ಈ ಬದಿಗೆ ಬರುವಾಗ ಅಲ್ಲಿ ನೋಡಿ ಮಣ್ಣಿನ ಪಾತ್ರೆ ಇಟ್ಟಿತ್ತು. ಅಂಗಡಿಯಲ್ಲಿ ಏನಿದೆ ಅಂತ ಏನಿಲ್ಲ ಅಂತ ನಾವು ಕೇಳಬೇಕಷ್ಟೇ. ಎಲ್ಲ ನಮ್ಮ ಹಳ್ಳಿಯ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು, ಕರೆದ ತಿಂಡಿಗಳಿರ್ಬೋದು, ಸ್ವೀಟ್ ಇರ್ಬೋದು, ಎಲ್ಲವೂ ಇತ್ತು. ಎಲ್ಲವೂ ಅಂದರೆ ಎಲ್ಲ ಎಷ್ಟು ವೈವಿಧ್ಯಮಯ ತಿಂಡಿ ತಿನಿಸುಗಳು, ಎಷ್ಟು ಅಚ್ಚುಕಟ್ಟಾಗಿ ಈ ಬದಿಯಿಂದ ಆ ಬದಿ ತನಕ ಇಟ್ಟಿದ್ರು ಗೊತ್ತವರು, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದವರು. ಅದನ್ನೆಲ್ಲ ವೀಕ್ಷಿಸ್ತಾ ನಾನು ಬಂದಾಗ ಲಾಸ್ಟಿಗೆ ಒಂದು ಕಡೆಯಲ್ಲಿ ಎದುರುಗಡೆ ಇದು ಅಂದರೆ ಒಳ ಹೊಕ್ಕಾಗ ಅದೇ ಬಲದ ಬದಿಯಲ್ಲಿ ಮಣ್ಣಿನ ಮಡಿಕೆಗಳು ಇಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿ ಆ ಮಣ್ಣಿನ ಮಡಿಕೆಗಳು, ಅದು ನೋಡಿ, ಅದು ಆರೋಗ್ಯ ಪ್ರಧಾನವಾಗಿದ್ದು. ಮಣ್ಣಿನ ಮಡಿಕೆಯಲ್ಲಿ ಮಾಡಿದಂತಹ ಅಡುಗೆಯು ಅದು ತುಂಬ ಆರೋಗ್ಯ ಪ್ರಧಾನ. ನಾನು ಮೊದಲೇ ಕೇಳಿದ್ದೆ, ನಮ್ಮಮ್ಮ ನಾನು ಸಣ್ಣದಿರುವಾಗ ಮಣ್ಣಿನ ಮಡಿಕೆಯಲ್ಲೇ ಅಮ್ಮ ಅಡುಗೆ ಮಾಡ್ತಾಯಿದ್ರು. ಅದರಲ್ಲಿ ಮಾಡಿದಂತಹ ಇರ್ಬೋದು, ಈಗ ಮಜ್ಜಿಗೆ ಹುಳಿ ಇರ್ಬೋದು, ಸಾಂಬಾರು ಇರ್ಬೋದು, ಪಾಯಸ ಇರ್ಬೋದು. ಆಮೇಲೆ ಅಮ್ಮ ಏನಂದರೆ ಕರಿದ ತಿಂಡಿ ತಿನಿಸುಗಳನ್ನೆಲ್ಲ ಮಣ್ಣಿನ ಮಡಿಕೆಯಲ್ಲೇ ಹಾಕಿಡ್ತಾಯಿದ್ರು. ಅದು ಆ ಎಣ್ಣೆಯನ್ನೆಲ್ಲ ಎಳ್ಕೊಂಡು ಅದರ ಒಂದು ಮಣ್ಣಿನ ಒಂದು ಸುವಾಸನೆ ಇರ್ಬೋದು. ಆಮೇಲೆ ಏನಾಗುತ್ತೆ ಅಂದರೆ ಅದರ ಮಣ್ಣಿನಲ್ಲಿ ಆರೋಗ್ಯವಾದ ಮಣ್ಣಿನ ಅಂಶ ಇದೆಯಲ್ಲ, ಅದು ಸ್ವಲ್ಪ ಹೀರಿಕೊಳ್ತಂತೆ. ಅದರಿಂದ ಅಷ್ಟೊಂದು ಆರೋಗ್ಯ ಪ್ರಧಾನವಾದ ಹೇಳ್ತಾರೆ. ಅದನ್ನೆಲ್ಲ ನಮಗೆ ಅದರಲ್ಲೇ ಮಾಡಿ ಬಳಸ್ತಾ ಇದ್ರು ನಮ್ಮಮ್ಮ. ಅಂದರೆ ಈಗಿನ ಮಕ್ಕಳಿಗೆ ನೋಡಿ, ಅದು ಮಣ್ಣಿನ ಮಡಿಕೆಯಲ್ಲಿ ಮಾಡೋದು ಗೊತ್ತಿಲ್ಲ, ಮಣ್ಣಿನ ಮಡಿಕೆ ಕೈಯಿಂದ ಅವರಿಗೆ ಹಿಡಿಯಲಿಕ್ಕೆ ಗೊತ್ತಿರಲಿಕ್ಕಿಲ್ಲ. ಅಷ್ಟು ಜಾಗೃತೆಯಿಂದ ಅದನ್ನು ಮಾಡಬೇಕು, ಅದರಲ್ಲಿ ಆಮೇಲೆ ಅದನ್ನೇ ತೊಳೆದು ಕ್ಲೀನ್ ಮಾಡಿ ಇಟ್ಟುಕೊಳ್ಬೇಕು, ಅಷ್ಟು ಕ್ರಮ. ಆದರೆ ನಮ್ಮ ಅಮ್ಮ ಮಾಡಿಕೊಡೋದ್ರಲ್ಲಿ ನನಗೆ ಅದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಮಣ್ಣಿನ ಮಡಿಕೆಯಲ್ಲಿ ಮಾಡೋದು ಹೇಗೆ, ಅದನ್ನು ಶುಚಿ ಮಾಡೋದು ಹೇಗೆ, ಜಾಗೃತಿಯಲ್ಲಿ ಇಟ್ಟುಕೊಳ್ಳೋದು ಹೇಗೆ ಎಲ್ಲ ಗೊತ್ತಾಗಿಬಿಟ್ಟಿದೆ. ಆದರೆ ಈಗ ಎಲ್ಲಿ ಯಾವ ಮನೆಯಲ್ಲೂ ಮಣ್ಣಿನ ಮಡಿಕೆ ಕಾಣಲಿಕ್ಕೆ ಸಿಗೋದೇ ಭಾರಿ ಕಡಿಮೆ. ಅದು ಇತ್ತೀಚಿನ ದಿನಗಳಲ್ಲಿ ಕೆಲವರು ವಾಪಸ್ ಶುರು ಮಾಡಿದ್ದಾರೆ. ಅದರಲ್ಲಿ ಹಾಕಿಟ್ಟ ನೀರು ಹಾಗೆ ತುಂಬ ಆರೋಗ್ಯ ಪ್ರಧಾನವಾಗಿದ್ದು ನೋಡಿ ಅದು. ಆಮೇಲೆ ಅದರಲ್ಲಿ ಬೇಯಿಸೋದು ಅಂದರೆ ತುಂಬ ಒಳ್ಳೆಯದು, ಬೇಯಿಸಿ ಅದಲ್ಲೇ ಇಡಬೇಕಂತೆ. ಬೇಯಿಸಿಟ್ಟದ್ದಲ್ಲಿ ಆ ಮಣ್ಣಿನ ಕಣಗಳು ಅದನ್ನು ಹೀರ್ಕೊಳ್ಳುವಾಗ ಅದು ತುಂಬ ಆರೋಗ್ಯ ಪ್ರಧಾನವಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಅದು ನನಗೆ ಕಣ್ಣು ಮನಸ್ಸು ಎಳೆಯಿತು ನೋಡಿ, ಅದನ್ನು ಇಟ್ಕೊಂಡಿದ್ದೆ ಒಂದು ಬದಿಯಲ್ಲಿ. ಅಷ್ಟು ಆದಮೇಲೆ ನಾನು ಮತ್ತೆ ಅವರು ಹೇಳಿದರು, ಒಳಗಡೆ ಹೋಗಿ ಇನ್ನಲ್ಲಿ ಚಕ್ಲಿ ಮಾಡೋ ಮಿಷಿನ್ ಇದೆ, ಆಮೇಲೆ ಎಲ್ಲ ಹುಡಿಯನ್ನು ಮಾಡಿಕೊಳ್ಳೋ ಮಿಷನ್ ಇದೆ, ಆಮೇಲೆ ಉಪ್ಪಿನಕಾಯಿಗೆ ಕಟ್ ಮಾಡ್ತಾ ಇದ್ದಾರೆ ಮಾವಿನಕಾಯಿ, ಅಲ್ಲಿ ಒಳಗಡೆ ಹೋಗಿ ನೀವು ಸಂಪೂರ್ಣ ಸಂದರ್ಶನ ನೀವು ತಗೊಂಡು ಹೋಗಿ ಅಂತ ಹೇಳಿದಾಗ ನನಗೆ ಸ್ವಲ್ಪ ಮನಸ್ಸಿನ ಭೀತಿ ಹೊರಟು ಹೋಗಿ ಮನಸ್ಸು ಆರಾಮಾಯಿತಾಗ ನೋಡಿ. ಆಗ ಒಳಗಡೆ ಹಾಗೆ ಮೆಲ್ಲಗೆ ಆಮೇಲೆ ಹೊರಗಡೆಯಿಂದ ಚಕ್ಲಿ ಮಾಡುವ ಮಿಷನ್ನ ಹತ್ರಕ್ಕೆ ನಾನು ಒಳಗಡೆ ಇಟ್ಟೆ. ಇಷ್ಟು ನಿಮಗೆ ನಾನು ಯಾಕೆ ಹೇಳಿದೆ ಅಂದರೆ, ಆಮೇಲೆ ನಾನು ಮನೆಗೆ ಎಲ್ಲ ಆಗಿ ಇದೆಲ್ಲ ವೀಡಿಯೋ ಮಾಡಿಕೊಂಡು ಅವರ ಅನುಭವ ಅನಿಸಿಕೆಗಳು ನಮ್ಮೊಂದಿಗೆ ಹಂಚಿಕೊಂಡು ಮನೆಗೆ ಬಂದು ನಾನು ನೋಡುವಾಗ ಫಸ್ಟ್ ಅಂದರೆ ಒಳಗಡೆ ಪ್ರವೇಶ ಮಾಡಿ ನಾನು ಏನು ನಮ್ಮೊಂದಿಗೆ ಮಾತುಕತೆ ಆಯಿತು, ಏನು ಸಂದರ್ಶನ ತಗೊಂಡೆ, ಅದು ಇಲ್ಲಾಯಿತು ನೋಡಿ. ನನ್ನ ಒಂದು
ಇದೇ ಒಳಗಡೆ ಅದು ತುಂಬ ಗಾಬರಿ, ಆತಂಕ, ಉದ್ವೇಗ. ಅದರಲ್ಲಿ ಏನಾಗಿದೆ ಅಂದರೆ ನಾನು ರೆಕಾರ್ಡಿಂಗ್ ಕ್ಲಿಕ್ ಮಾಡೋದೇ ಮರೆತು ಬಿಟ್ಟಿದ್ದೆ, ಅದಾಗಿ ಬಂದೇ ಇಲ್ಲ. ಹಾಗಾಗಿ ನಿಮಗೆ ನಾನು ಈಗ ಸಂಕ್ಷಿಪ್ತವಾಗಿ ಅವರ ಅಂಗಡಿಗೆ ನಾನು ಹೋಗುವ ಕಾರಣ, ಅವರು ಮಾಡ್ತಾ ಇದ್ದಂಥ ಅಡಿಗೆಯ ಒಂದು ವೈವಿಧ್ಯತೆ ನೋಡು. ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಒಂದು ಮಾತಿದೆಯಲ್ಲ, ಹಾಗಾಗಿ ಈ ಭಾರತದ ರತ್ನಗಳು ಅಂದರೆ ಈ ನವ ಯುವಕರಿದ್ದಾರಲ್ಲ, ಈ ಸುಪುತ್ರರು, ಇವರು ಮಾಡಿದ ಇದರಲ್ಲೂ ಹಾಗೆ ನೋಡಿ, ವೈವಿಧ್ಯಮಯವಾದ ಅಡಿಗೆಗಳು. ಆದರೆ ಯಾರ ಒಂದು ಏಕತೆ, ಸಾಂಪ್ರದಾಯಿಕ ಅಡಿಗೆ. ಆ ಸಾಂಪ್ರದಾಯಿಕ, ನಮ್ಮ ಧಾರ್ಮಿಕ, ನಮ್ಮ ಸಂಸ್ಕೃತಿಯ ಪ್ರತೀಕವಾದ ಸಂಪ್ರದಾಯಕ್ಕನುಸಾರವಾದ ಉಡುಗೆ ತೊಡುಗೆಗಳು, ಸಂಪ್ರದಾಯಕ್ಕನುಸಾರವಾದ ನಮ್ಮ ಸಂಸ್ಕೃತಿಗೆ ಸರಿಯಾದ ನಮ್ಮ ಆರೋಗ್ಯ ಪ್ರಧಾನವಾದ ಅಡಿಗೆಗಳು, ಅದೊಂದು ಏಕತೆ ನೋಡಿ. ಅದು ಸಾಂಪ್ರದಾಯಿಕ ಅಡಿಗೆಗಳನ್ನದೇ ಅವರ ಅಡಿಗೆ ಒಂದು ಏಕತೆ, ಅದರ ಮಹತ್ವ ಅನ್ಬೋದು ಅವರ. ಆ ಥರ ಈ ಯೂಟ್ಯೂಬ್ನಲ್ಲಿ ಈ ಥರ ಮುಂದೆ ಬಂದಂತಹ ಈ ಭಟ್ ಆ್ಯಂಡ್ ಭಟ್ ಸಹೋದರ ಅವರಿಗೆ ನಾನು ಇನ್ನೊಮ್ಮೆ ನಾನು ಅವರ ಇಡೀ ಕುಟುಂಬಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಅದರೊಂದಿಗೆ ನಮ್ಮ ಯೂಟ್ಯೂಬಿಗೆ ಅವರನ್ನು ಸ್ವಾಗತಿಸ್ತೇನೆ. ಆಮೇಲೆ ಅದಲ್ಲ, ನಾನೀಗ ಇಷ್ಟು ನಿಮಗೆ ಇವರ ಬಗ್ಗೆ ಇನ್ನು ಮುಂದೆ ಇದೆ ನೋಡಿ, ವಿಡಿಯೋ ನೀವು ನೋಡಿ, ಇನ್ನು ಮುಂದೆ ನಾನು ಯಾವ ಥರ ಅವರೊಟ್ಟಿಗೆ ಸಂದರ್ಶನ ಮಾಡಿದ್ದೇನೆ ಅದನ್ನು ನೀವು ಮುಂದೆ ನೋಡಿಕೊಳ್ಳಿ. ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿ ನೋಡಿ. ಈ ಭಟ್ ಆ್ಯಂಡ್ ಭಟ್ ಸಹೋದರಿದ್ದಾರಲ್ಲ, ಅವರ ಈ ಸಾಂಪ್ರದಾಯಿಕ ಅಡಿಗೆ ಬಗ್ಗೆ ನಾನು ನಿಮಗೆ ಅವರ ಅನುಭವವನ್ನು ಹಂಚಿಕೊಂಡು ನಿಮಗೆ ತಿಳಿಸಿದ್ದಲ್ಲಿ ಪ್ರೀತಿಯ ವೀಕ್ಷಕರೇ, ನಿಮಗೂ ಅದು ಖುಷಿಯಾಗಿದೆ. ಖಂಡಿತವಾಗಿಯೇ ಈ ಸಾಂಪ್ರದಾಯಿಕ ಅಡಿಗೆಗಳನ್ನು ನಾವು ನಮ್ಮ ಜೀವನ ಅಳವಡಿಸಿಕೊಳ್ಬೇಕು. ಊರಿಗೆ ಹೋದಾಗ ಅವರ ಅಂಗಡಿಗೆ ನಾವು ಸಹ ಭೇಟಿ ಕೊಟ್ಟು ಅವರು ಮಾಡಿದಂತಹ ಆ ತಿಂಡಿ ತಿನಿಸುಗಳ ಆ ಸ್ವಾದವನ್ನು ನಾವು ಪಡ್ಕೊಳ್ಬೇಕು. ಹಾಗೆ ನಿಮಗೆ ಬೇಕಿದ್ದಲ್ಲಿ ಮತ್ತು ಆರ್ಡ್ರ್ ಸಹ ನಿಮಗೆ ಅದರಿಂದ ಮಾಡ್ಕೊಳ್ಬೋದು. ಬೆಂಗಳೂರಿಗೆಲ್ಲ ಈಗ ಕೆಲವು ಕಡೆ ಎಲ್ಲ ಅವರದ್ದು ಆರ್ಡ್ರ್ ತಗೊಂಡು ತರ್ತಾ ಇದ್ದಾರೆ. ನಮ್ಮ ಮ್ಯಾಂಗ್ಳೂರ್ ಸ್ಟೋರ್ ಬೆಂಗಳೂರಿನಲ್ಲೆಲ್ಲ ಅದು ಅವರ ವೈವಿಧ್ಯಮಯವಾದ ತಿಂಡಿ ತಿನಿಸುಗಳಿಗೆ ಸಿಗ್ತಾ ಇವೆ. ಆಗ ನಿಮಗೂ ಆರ್ಡ್ರ್ ಕೊಟ್ಟು ಆ ಒಂದು ನೈಜತೆಯಲ್ಲಿ ಮಾಡಿದಂತಹ ನೈಜವಾಗಿ ಸ್ವಾಭಾವಿಕವಾಗಿ, ಅಂದರೆ ಯಾವುದೇ ಕೆಮಿಕಲ್ ಯೂಸ್ ಮಾಡದೆ, ಯಾವುದೇ ಒಂದು ಇದೀಗ ಕೃತ್ರಿಮತೆ ಇಲ್ಲ ನೋಡಿ. ಅವರು ಹೇಳ್ತಾರೆ, ನಿಮಗೆ ಹೇಗೆ ಈ ಥರ ಆರ್ಡ್ರ್ ಅಂದರೆ ಆರ್ಡ್ರ್ ತಗೊಂಡವರಿಗೆ ಜಾಸ್ತಿ ಆಗಿದ್ದಾರೆ ಅಂತ ಕೇಳಿ. ಹೌದು, ಫಾರಿನ್ ತನಕ ನಮ್ಮ ಪರಿಶುದ್ಧವಾದ ಎಣ್ಣೆಯಲ್ಲಿ ಕರೆದ ತಿಂಡಿಗಳು ಹೋಗ್ತಾ ಇವೆ ಈಗ. ಹಾಗಾಗಿ ಅಂದರೆ ಅವರಿಗೆ ಈ ಪರಿಶುದ್ಧವಾದ ಎಣ್ಣೆ ಅಂದರೆ ಒಮ್ಮೆ ಯೂಸ್ ಮಾಡಿದ್ದನ್ನು ಪುನಃ ಯೂಸ್ ಮಾಡೋದಿಲ್ಲ ನಾವು ಹೇಳಿದವರು. ಹಾಗಾಗಿ ನಮಗೆ ಆರ್ಡ್ರ್ ಜಾಸ್ತಿ ಬರ್ತಾ ಇದೆ. ಉಪ್ಪಿನಕಾಯಿಗೂ ಇರ್ಬೋದು, ಯಾವುದೇ ಸ್ವೀಟು ತಿಂಡಿ ತಿನಿಸುಗಳಿಗೆ, ಆಮೇಲೆ ಸಾಂಬಾರು ಪುಡಿಗಳು ಎಲ್ಲ ಯಾವುದು ಇಲ್ಲ ಅಂತೇಳಿ ಎಲ್ಲವೂ ವೈವಿಧ್ಯವಾದ ಅಡಿಗೆ ವಸ್ತುಗಳಲ್ಲಿ ಸಿಗುತ್ತವೆ ನಮಗೆ. ನೋಡಿ ಇಲ್ಲಿ ಚಿಪ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ನೋಡಿ ಚಿಪ್ಸು. ಬಾಳೆಕಾಯಿ ಚಿಪ್ಸ್ ನೋಡುವಾಗಲೇ ಅಷ್ಟು ಬಾಯಲ್ಲಿ ನೀರಿರೋ ಥರ ಇದೆ ನೋಡಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ತಗೊಂಡವರೆಲ್ಲ ಹೇಳ್ತಾ ಇದ್ದಾರೆ. ತುಂಬ ಕಡೆಗೆ ಸೇಲ್ ಮಾಡ್ತಾ ಇದ್ದಾರೆ ಇವರು. ಇಲ್ಲೆಲ್ಲ ಹೋಗ್ತಮ್ಮ, ಇದು ದೂರ ಫಾರಿನಿಗೆಲ್ಲ ಹೋಗ್ತಾರೆ ಅಂತ ಸುದ್ದಿ ಸಿಕ್ಕಿತ್ತು, ಹೌದಾ? ಈ ತಿಂಡಿ ಎಲ್ಲ ಏನಾದ್ರು ನಡ್ಕೊಂಡು ಮತ್ತು ಫಾರಿನಿಗೆ ಹೌದಾ? ಹೌದೌದಾ? ತೋರಿಸ್ತೇನೆ ನೋಡಿ. ಎಲ್ಲ ತಿಂಡಿಗಳು ನೋಡಿ ಅವರು ತೆಂಗಿನೆಣ್ಣೆಯಲ್ಲೇ ಮಾಡ್ತಾ ಇದ್ದಾರಂತೆ. ಇಲ್ಲೇ ಮಾಡ್ತಾರೆ, ಬಿಸಿ ಬಿಸಿ ಚಕ್ಕುಲಿ ಇರ್ಬೋದು, ಮುರುಕಿ ಇರ್ಬೋದು, ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ ನೋಡಿ. ತುಂಬ ಜನ ಬರ್ತಾರೆ, ಇಲ್ಲಿ ತಗೊಂಡು ಹೋಗ್ತಾರೆ. ಎಷ್ಟು ಫೇಮಸ್ ಆಗಿದ್ದಾರೆ, ಎಷ್ಟು ಟೇಸ್ಟ್ ಇರ್ಬೋದು ನೀವೇ ಅಂದಾಜು ಮಾಡಿ. ಇಲ್ಲ ಇದ್ರೆ ಯಾರು ತಗೊಂಡು ಹೋಗ್ತಾರೆ? ಟೇಸ್ಟ್ ಇದ್ದರೆ ಒಮ್ಮೆ ಬಂದವರು ವಾಪಸ್ ಬಂದು ತಗೊಂಡು ಹೋಗ್ತಾರೆ ನೋಡಿ. ಏನಿದ್ರು ಭಟ್ ಆ್ಯಂಡ್ ಭಟ್ ಅವರಲ್ಲಿ ಹೋಗಿ ತಗೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ ಹೇಳ್ತಾರೆ. ನನಗೆ ತುಂಬ ಖುಷಿ. ನಾನು ಅಂದರೆ ಬಹುದಿನ ಸಹ ಒಂದು ಆಸೆ ಆಗಿತ್ತು ನನಗೆ, ಭಟ್ ಆ್ಯಂಡ್ ಭಟ್ ಅವರ ಶಾಪಿಗೆ ಹೋಗಬೇಕು, ಅವರದೊಂದು ವಿಡಿಯೋ ಮಾಡಿ ಒಂದು ಸಂದರ್ಶನ ಮಾಡಿ ಬರಬೇಕು ಅಂತ ಹೇಳುವ ಆಸೆ ಇತ್ತು. ಸರ್ ಇದೇನು ಸರ್ ಇದು ವಿಶೇಷವಾದ ಒಂದು ಇದು ಕಾಣ್ತಾ ಇಲ್ಲ. ಒಂದು ಏನಂದರೆ ಚಕ್ಕಲಿ ಮುರುಕು ಎಲ್ಲ ನಮಗೆ ಈ ಥರ ಮಾಡಿನೇ ಗೊತ್ತಿಲ್ಲ. ಏನೋ ದೊಡ್ಡ ಮೆಷಿನ್ ಥರ ಕಾಣ್ತಾ ಇದೆ ಸರ್. ಇದು ಹೇಗೆ ಇದು ಈಸಿಯಾಗಿ ಆಗುತ್ತಾ ಮಾಡಲಿಕ್ಕೆ? ತುಂಬ ಚೆನ್ನಾಗಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಮುರುಕು ಚಕ್ಕಲಿ ಮಾಡ್ತಾ ಇದ್ದಾರೆ, ಬಿಸಿ ಬಿಸಿ ಮಾಡಿ ಇಲ್ಲಿಂದಲೇ ನೋಡಿ ಪ್ಯಾಕೆಟ್ ಮಾಡಿ ಕೊಡ್ತಾ ಇರ್ತಾರೆ ಅವರು. ಎಷ್ಟು ಚೆನ್ನಾಗಿ ನಡೀತಾ ಇದೆ ನೋಡಿ. ದೊಡ್ಡ ಫ್ಯಾಕ್ಟ್ರಿ ಥರನೇ ಆಗಿದೆ ನೋಡಿ. ಒಂದು ಸಣ್ಣ ಶಾಪ್ ಅಂತ ಶುರು ಮಾಡಿದ್ದಾರೆ, ಈಗ ಫ್ಯಾಕ್ಟ್ರಿ ಥರ ಇದೆ. ತುಂಬ ಚೆನ್ನಾಗಿದೆ, ತುಂಬ ಡಿಮಾಂಡ್ ಇದೆ ನೋಡಿ. ಎಷ್ಟು ಜನ ಬರ್ತಾರೆ, ತಗೊಂಡೋಗ್ತಾರೆ, ಆರ್ಡ್ರ್ ಕೊಡ್ತಾರೆ, ದೂರ ಹೋಗ್ತಾರೆ. ಹೇಳ್ತಾರೆ ತೆಂಗಿನೆಣ್ಣೆಯಲ್ಲೇ ಮಾಡೋದಂತೆ ತಿಂಡಿ ಎಲ್ಲ, ಆದ್ದರಿಂದ ತುಂಬ ದೂರಕ್ಕೆಲ್ಲ ಇದಾಗ್ತದೆ, ಕಳಿಸಿಕೊಡ್ತಾರೆ. ಇಲ್ಲಿಂದ ಆರ್ಡ್ರ್ ತಗೊಳ್ತಾರೆ ನೋಡಿ. ಇದು ಚಕ್ಕಲಿ ಮುರುಕು ಮಾಡುವಂತಹ ಒಂದು ಮೆಷಿನ್ ನೋಡಿ. ತುಂಬ ಈಸಿಯಾಗಿ ಆಗುತ್ತೆ ಹೇಳ್ತಾರೆ ಅವರು. ಒಂದು 4-5 kg ಮಾಡಿ ಒಮ್ಮೆಲೆ ಅಷ್ಟು ಮಾಡಲಿಕ್ಕೆ ಆಗ್ತದೆ ಅಂತ. ಹೌದಾ? ಸಾಮಾನ್ಯ ಒಂದು 3/4 kg ಹಿಟ್ಟು ಒಮ್ಮೆಲೆ ಹಾಕಿ ಮುರುಕು ಚಕ್ಕಲಿ ಮಾಡ್ಲಿಕ್ಕೆ ಆಗ್ತದೆ ಹೇಳ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಮಾಡುವ ವಿಧಾನ.
ಆಮೇಲೆ ನೋಡಲಿಕ್ಕೆ ಸಹ ಹಾಗೆ ನೋಡುವಾಗಲೇ ತಿನ್ನೋಣ ಅಂತ ಅನಿಸ್ತದೆ, ಅಷ್ಟು ಗರಿ ಗರಿ ಗರಿಯಾಗಿ ಕಾಣಿಸ್ತಾ ಇದೆ ನೋಡಿ. ಬೇರೇನು ಮಾಡ್ತೀರಿ ನೀವು ಇಲ್ಲಿ? ಬಿಸಿ ಬಿಸಿ ಓ ಖಾರದ ಗಡ್ಡಿ ಮಿಕ್ಸ್ಚರ್ ಎಲ್ಲ ಮಾಡ್ತಾ ಇದ್ದೀರಾ? ಚಿಪ್ಸ್ ಎಲ್ಲ ಇಲ್ಲೇ ಮಾಡ್ತೀವಿ ನೋಡಿ. ಓ ಎಲ್ಲ ಫ್ರೆಶ್ ತೆಂಗಿನೆಣ್ಣೆಯಲ್ಲಿ ಮಾಡಿ ನೋಡಿ. ಆದ್ದರಿಂದಲೇ ಆರ್ಡ್ರ್ ಚೆನ್ನಾಗಿ ಬರ್ತಾ ಇದೆ. ಹೌದು, ಶುದ್ಧ ಕ್ವಾಲಿಟಿ ನೋಡಿ ಅವರದ್ದು. ಏನು ಅವ್ರು ಹೇಳ್ತಾರೆ ಬೇರೆ ಎಣ್ಣೆ ಮಿಕ್ಸ್ ಮಾಡೋಲ್ಲ, ಆಮೇಲೆ ಫ್ರೆಶ್ ಎಣ್ಣೆಯಲ್ಲಿ ನೋಡಿ, ಏನು ಹುರಿದಿಟ್ಟ ಕರಿದಿಟ್ಟ ಎಣ್ಣೆಯಲ್ಲೇ ಅವರು ನಮ್ಮನ್ನ ಕರಿಯೋದಿಲ್ಲ. ಏನು ಹೌದಾ? ಅದೇ ಅವ್ರು ಹೇಳ್ತಾರೆ ನೋಡಿ, ಒಂದು ದಿವಸ ಹೀಗೆ ಮುರುಕು ಚಕ್ಕುಲಿ ಮಾಡಿದ ಎಣ್ಣೆ ನಾವು ವಾಪಸ್ ಯೂಸ್ ಮಾಡೋಲ್ಲ ಹೇಳ್ತಾರೆ ಅವರು. ಶುದ್ಧ ತೆಂಗಿನ ಎಣ್ಣೆ ಕ್ವಾಲಿಟಿ ಅಷ್ಟು ಶುದ್ಧವಾಗಿದೆ, ಏನು ಕೆಮಿಕಲ್ ಎಲ್ಲ ಯೂಸ್ ಮಾಡೋಲ್ಲ ನೋಡಿ. ಅದು ಸುಮಾರು ದಿವಸ ಬರಬೇಕದು ಅಲ್ಲ, ಕೆಟ್ಟು ಹೋಗುತ್ತೆ ಅಂತ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಫ್ರೆಶ್ ಆಗಿ ಶುದ್ಧವಾಗಿ ಮಾಡೋದರಿಂದ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅಂತ ನಮ್ಮ ಅನಿಸಿಕೆ ನೋಡಿ. ನೋಡಿ ಮುರುಕು ರೆಡಿಯಾಗಿದೆ ನೋಡಿ. ನೋಡಿ ಬಿಸಿ ಬಿಸಿ ಮುರುಕು ನೋಡಿ, ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ. ನೀವೆಷ್ಟು ಸಮಯದಿಂದ ಜಾಯ್ನ್ ಆಗಿದ್ದೀರಮ್ಮ ಇಲ್ಲಿ? 2 ವರ್ಷ ಆಯಿತು. ಫಸ್ಟಿಂದಲೇ ಜಾಯ್ನ್ ಆಗಿದ್ದೀರಿ. ನಿಮ್ಮ ಹೆಸರು? ಇಲ್ಲಿ ಹತ್ತಿರ ಇದ್ದೀರಾ? ಮನೆ ಹತ್ತಿರನಾ? ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಶಾಪಿನ ಬಗ್ಗೆ? ಖುಷಿ ಆಗ್ತದಾ? ಖುಷಿ ಆಗ್ತಾ ಇದೆಯಾ? ಹೌದಾ? ಅದು ಬೇಕು ನೋಡಿ. ಈ ಕೆಲಸ ಮಾಡುವವರಿಗೆ ಅಂಗಡಿಗೆ ಜಾಯ್ನ್ ಆಗಿ ಈಗ ಪ್ಯಾಕ್ ಮಾಡೋರು ಇರ್ಬೋದು, ತಿಂಡಿ ಮಾಡೋರು ಇರ್ಬೋದು, ಅವರಿಗೆ ಅಲ್ಲಿ ಖುಷಿ ಕೊಟ್ಟರೆ ಅವರಲ್ಲಿ ಉಳ್ಕೊಳ್ತಾರೆ ಅಷ್ಟೇ. ಇಲ್ಲದಿದ್ದರೆ 2 ದಿವಸಕ್ಕೊಬ್ಬರು ಜನ ಅದೇ ಆಸ್ಥಾನಕ್ಕೆ ಬೇರೆ ಪ್ಲೇಸ್ ಆಗ್ತಾ ಇರ್ತಾರೆ ನೋಡಿ. ಬರ್ತಾರೆ ಹೋಗ್ತಾರೆ, ನಮಗೆ ಹಿಡಿಸಿಲ್ಲ ಅಂದರೆ, ನಮಗೆ ಹಿಡಿಸಿದರೆ ಅಲ್ಲೇ ಉಳಿದು ಬಿಡ್ತಾರೆ ನೋಡಿ. ಹೇಳ್ತಾರೆ ತುಂಬ ಖುಷಿ ಆಗ್ತಾ ಇದೆ ಈ ತಿಂಡಿ ಮಾಡೋದು, ಪ್ಯಾಕ್ ಮಾಡೋದು, ಇಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಖುಷಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದು ಬೇಕು ನೋಡಿ. ಮಾಡುವವರಿಗೆ ಅಲ್ಲಿ ಖುಷಿ ಕೊಡಬೇಕು, ಉತ್ತೇಜನ ಕೊಡಬೇಕು, ಇನ್ನು ಇಲ್ಲೇ ಇರಬೇಕು, ಇಲ್ಲೇ ಮಾಡಬೇಕು ಅಂದರೆ ಇಲ್ಲೇ ಪರ್ಮನೆಂಟಾಗಿ ನಾವು ಉಳ್ಕೊಳ್ಬೇಕು ನಮ್ಮ ಉದ್ಯೋಗದಲ್ಲಿ ಅಂತ ಹೇಳೋ ಭಾವನೆ ಅಲ್ಲಿ ಕೆಲಸ ಮಾಡುವವರಿಗೆ ಬರಬೇಕಿದ್ರೆ ಅಂತಹ ಒಂದು ಪ್ಲೇಸ್ ಬೇಕು. ಅವರು ನಡೆಸಿಕೊಳ್ಳುವ ರೀತಿ ಎಲ್ಲ ಚೆನ್ನಾಗಿರಬೇಕು ನೋಡಿ. ನಾವು ಇನ್ನು ಒಳಗಡೆ ಹೋಗೋಣ. ಅದೇ ಅವರು ಇಲ್ಲಿ ಓನರ್ ಇದ್ದಾರೆ ನೋಡಿ, ಅವರನ್ನೊಮ್ಮೆ ಮೀಟ್ ಆಗೋಣ. ಇದೇನು ಸರ್ ಇದು? ಓಹೋ, ಹಿಟ್ಟು ಮಾಡೋದು ಇದರಲ್ಲಿ? ಕೈಯಲ್ಲೆಲ್ಲ ಏನು ನೋಡಿ. ಹಿಟ್ಟು ತಯಾರಿಸುವ 10 kg ಹಿಟ್ಟು ಒಮ್ಮೆಲೆ ತಯಾರಿಸಬೇಕಾಗ್ತದೆ ಅಂತ ಹೇಳ್ತಾರೆ ನೋಡಿ. ನಾನು ಇವರನ್ನೆಲ್ಲ ಎಲ್ಲ ಒಂದೊಂದು ಮಿಷಿನ್ ಹತ್ರಕ್ಕೆ ಹೋಗ್ತಾ ಇದ್ದೇನೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಇದು ನಮಗೆ ನೋಡಿಯೇ ಗೊತ್ತಿಲ್ಲ. ಈ ಥರ ಒಂದು ಮೆಷಿನ್ ಇದೆ, ಹಿಟ್ಟು ತಯಾರಿಸುವ ಮಿಷಿನ್ ಇದೆ ಅಂತಲೇ ಗೊತ್ತಿಲ್ಲ ನೋಡಿ. ಎಷ್ಟು ದೊಡ್ಡದಿದೆ. 10 kg ಹಿಟ್ಟನ್ನು ಒಮ್ಮೆನೇ ಮಿಕ್ಸ್ ಮಾಡಿ ಬರ್ತಾ ಇದ್ದಿದ್ದಾರೆ ನೋಡಿ. ಖಾರದ ಗಡ್ಡಿ ಮಾಡಲಿಕ್ಕೆ ಅಲ್ಲ ಸರ್, ಇದೆಲ್ಲ ಮುರುಕಿನಂದೇ. ಹಾಂ, ಈಗ ಮುರುಕಿನ ಹಿಟ್ಟಿರ್ಬೋದು, ಖಾರದ ಗಡ್ಡಿ ಹಿಟ್ಟಿರ್ಬೋದು, ಎಲ್ಲ 10 kg ಹಿಟ್ಟನ್ನು ಒಮ್ಮೆನೇ ಮಾಡಿಕೊಳ್ಳಿಕ್ಕೆ ಆಗ್ತದೆ ನೋಡಿ. ಅವರು ಹೇಳಿದ್ರು ನೋಡಿ, ನಾನು ಹೇಗೆ ಮೆಷಿನ್ ಅಂತ ನೋಡೋಣ ಅಂತ ಬಂದೆ, ಆಗ ಅದರ ಬಗ್ಗೆ ಕೇಳೋಣ ಅಂತ ಇತ್ತು. ಅವ್ರು ಹೇಳ್ತಾರೆ 10 kg ಹಿಟ್ಟು ಒಮ್ಮೆಲೆ ಮಾಡುವಂಥ ಮೆಷಿನ್ನು, ಮತ್ತು ಕೈಯಲ್ಲೆಲ್ಲ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಆಗೋ ಕೆಲಸನ ಹೇಳ್ತಾರೆ ಅವರು. 10 kg ಸಾಧ್ಯ ಇಲ್ಲ ನಮಗೆ. 1 kg ಹಿಟ್ಟನ್ನು ಚಕ್ಕಲಿ ಮಾಡೋಣ, ಮುರುಕು ಮಾಡೋಣ ಅಂದರೆ ಕಷ್ಟ ಆಗ್ತದೆ. ನಮಗೆ ಮಿಕ್ಸ್ ಮಾಡಿಕೊಂಡು ಇದು ಮಾಡಲಿಕ್ಕೆ ಅದನ್ನು ಹದವರಿಸಬೇಕಲ್ಲ. ಆಗ 10 kg ದಿವಸಕ್ಕೆ ಎಷ್ಟು ಸಾಮಾನು ಇಷ್ಟು ಮಾಡಬೇಕಾಗಿರುತ್ತೆ ನಿಮಗೆ ಡೈಲಿ? 40 kg 50 kg ಇಲ್ಲಿ ವಾಟರ್ ನಾವು ಸ್ಟಾಕ್ ಮಾಡಿ ಇಡುವುದಿಲ್ಲ. ತೆಂಗಿನೆಣ್ಣೆ ಅಲ್ವಾ? ಹೌದು, ಅದೇ ತೆಂಗಿನೆಣ್ಣೆ. ಆದ್ದರಿಂದ ನೋಡಿ, ಶುದ್ಧ ತೆಂಗಿನೆಣ್ಣೆ ಮಾಡೋದ್ರಿಂದ ತುಂಬ ಡಿಮಾಂಡ್ ಇದೆ, ತುಂಬ ಆರ್ಡರ್ ಬರುತ್ತೆ ಹೇಳ್ತಾರೆ ಅವರು. ದಿವಸಕ್ಕೆ 10 kg ಮುರುಕು ಚಕ್ಕುಲಿ ಖಾರದ ಗಡ್ಡಿ ಮಾಡಬೇಕಾ ಬರ್ತದೆ ಅಂತೆ. ಎಷ್ಟು ಕಷ್ಟ ಇದೆ ನೋಡಿ. 10 kg 20 kg ಮುರುಕಿದ್ದು ಟಾರ್ಗೆಟ್. ಹೌದಾ? ಹೋ, ಥ್ಯಾಂಕ್ ಯು ಸರ್. ಉಪ್ಪಿನಕಾಯಿ ಭರಣಿ ಬೇಕಾದ್ರೆ ಉಪ್ಪಿನಕಾಯಿ ಭರಣಿ ನೋಡಿ, ನೋಡಿ ಎಲ್ಲ ಪ್ಯಾಕ್ ಮಾಡಿ ಕೊಡಲಿಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಆರ್ಡ್ರ್ ಇದೆ ಅಂತ ಅವರು. ಇವತ್ತು ಮುರುಕು ಚಕ್ಕುಲಿ 20 kgದು ಆರ್ಡ್ರ್ ಇದೆ ಅಂತ ಒಂದೇ ದಿವಸ ನೋಡಿ. ನಡಿಬೇಕು ಬಿಸ್ನೆಸ್ ಅಂದರೆ ಈ ಥರ ನೋಡಿ. ನನಗೆ ತುಂಬ ಖುಷಿ ಆಯಿತು ನೋಡಿ. ನಿಮಗೂ ಸಹ ಹಾಗೆ ಅನಿಸ್ಬೋದು ನೋಡಿ. ನೀವು ಸಹ ಇಲ್ಲಿಗೆ ವಿಸಿಟ್ ಕೊಡಿ, ಬಟ್ಟೆ ಆ್ಯಂಡ್ ಬಟ್ಟೆ ಇವರ ಶಾಪಿಗೆ ವಿಸಿಟ್ ಕೊಡಿ. ನಿಮಗೆ ಬೇಕಿದ್ದ ಪ್ರಾಡಕ್ಟನ್ನು ತಗೊಳ್ಳಿ, ಟೇಸ್ಟ್ ನೋಡಿ, ನೀವು ಕ್ವಾಲಿಟಿ ಹೇಗಿದೆ ನೋಡ್ಕೊಳ್ಳಿ ಫಸ್ಟಿಗೆ. ನಿಮಗೆ ಗೊತ್ತಾಗ್ಬೋದು ಇನ್ನು ಎಲ್ಲಿಂದ ತಗೊಳ್ಬೇಕು, ಇಲ್ಲಿಂದ ತಗೊಳ್ಬೇಕೋ ಬೇರೆ ಕಡೆಯಿಂದ ತಗೊಳ್ಬೇಕೋ ನಿಮಗೆ ಗೊತ್ತಾಗ್ಬೋದು. ಅಷ್ಟು ಚೆನ್ನಾಗಿ ನಡೀತಾ ಇದೆ ನೋಡಿ. ಕ್ವಾಲಿಟಿ ಯಾವಾಗ ಚೆನ್ನಾಗಿದ್ದರೆ ಅಲ್ಲಿಗೆ ಡಿಮಾಂಡ್ ಇದ್ದೇ ಇರುತ್ತೆ ನೋಡಿ. ಅವರ ಆಫೀಸ್ ಹೋಮ್ ನೋಡಿ, ಬಟ್ಟೆ ಆ್ಯಂಡ್ ಬಟ್ಟೆ ಅವರ ಆಫೀಸ್ ಹೋಮು. ಇದೆಲ್ಲ ಏನು ಉಪ್ಪಿನಕಾಯಿಗೆ ರೆಡಿ ಮಾಡ್ತಾ ಇದ್ದೀರಾ? ಏನು ತುಂಡು ಉಪ್ಪಿನಕಾಯಿಯಾ? ಯಾವ ಉಪ್ಪಿನಕಾಯಿ ಎಲ್ಲ ನೀವು ಇಲ್ಲಿ ಮಾಡ್ತಾ ಇದ್ದೀರಿ? ಓ, ಅಪ್ಪೆ ಮೆಡಿನೂ ಸಹ ಇದೆಯಾ? ಅಪ್ಪೆ ಮೆಡಿ ತುಂಬ ಇಷ್ಟ ಅಲ್ಲ ಊಟಕ್ಕೆ. ಒಂದು ಮೆಡಿ ಇದ್ದರೆ ಆಮೇಲೆ ಊಟಕ್ಕೆ ಬೇರೆ ಬೇಡ ಅಲ್ಲ. ಓ
ಇದಕ್ಕೆ ಸಹ ತುಂಬ ಡಿಮ್ಯಾಂಡ್ ಇರಬೇಕಲ್ಲ ಉಪ್ಪಿನಕಾಯಿಗೆ. ಹೇಳೋದು ಕೇಳಿದ್ರೆ ನನಗೆ ಇವರ ಬಗ್ಗೆ ತುಂಬ ಗೊತ್ತಿದೆ. ನಮ್ಮ ಫ್ಯಾಮಿಲಿಯವರು ಅವರಿಗೆ ಮಾತ್ರ ಗೊತ್ತಿರಲಿಕ್ಕಿಲ್ಲ, ಅವರ ಅಪ್ಪನಿಗೆ ಗೊತ್ತಾಗ್ಬಿಟ್ಟು ಅವ್ರು ಕೂಡಲೇ ಕೇಳಿಬಿಟ್ರಿ ನೀವು ಮಾಲಿಂಗ ಭಟ್ರ ಮಗಳಲ್ವ ಅಂತ. ನಾವು ಒಂದೇ ಫ್ಯಾಮಿಲಿಯವರು ಅಂದರೆ ಈಗ ಅವರ ಅಪ್ಪ, ಇವರ ಬಟನ್ ಭಟ್ ಅವರ ಅಪ್ಪ, ಅವರ ಅಜ್ಜ ತಾತ ಅವರೆಲ್ಲ ತುಂಬ ಪರಿಚಯ ನೋಡಿ ನಮ್ಮ ಅಪ್ಪನಿಗೆ. ನಮ್ಮ ಅಪ್ಪ ಹೋಗಿಬಿಟ್ಟಿದ್ದಾರೆ ಈಗ, ಮಕ್ಕಳ ಪರಿಚಯ ಇಲ್ಲ, ಮಕ್ಕಳು ಓದ್ತಾ ಬೇರೆ ಕಡೆ ಇರ್ತಾರೆ, ಮಕ್ಕಳು ಮತ್ತೆ ಫಂಕ್ಷನಿಗೆ ಹೋಗೋದು ಕಡಿಮೆ ಅಲ್ಲ ಈಗೆಲ್ಲ, ಹಾಗೆ ಅವರಿಗೆ ಪರಿಚಯ ಇಲ್ಲ ನೋಡಿ. ನನಗೆ ಎಷ್ಟು ಇದು ಓಪನ್ ಆಗಿದ್ದರೆ ವಿಸಿಟ್ ಕೊಡಬೇಕು ಅಂತ ಆಸೆ ಇತ್ತು ನನಗೆ. ಆ ಆಸೆ ಇವತ್ತು ಬರ್ತಂತಲೇ ಗೊತ್ತಿಲ್ಲ ನೋಡಿ. ಅವರ ಸುರೇಶ್ ಅಣ್ಣ ಇದ್ದಾರೆ ನಮ್ಮ ಏನಕೊಂಡ್ರೆ ಅವರ ಮೂಲಕ ನನಗೆ ಇಲ್ಲಿ ಬರುವ ಹಾಗೆ ಇತ್ತು. ನಾನು ಕರ್ಕೊಂಡು ವಿಸಿಲಕ್ಕ ನಾವು ಹೋಗಿ ಇವತ್ತು ವಿಸಿಲ್ ಕೊಟ್ಟೆ ಹೋಗೋಣ ಅಂತ ಹೇಳಿದೆ. ಹಾಗೆ ಒಬ್ಬರು ಕರ್ಕೊಂಡು ಹೋಗಬೇಕು. ನಾವು ಬೆಂಗಳೂರಲ್ಲಿ ಇರೋದು, ಇಲ್ಲಿ ಇದ್ದಾರೆ ಶೀತಂಗುಳಿ ಅಂತ ನನಗೆ ಬಂದು ಪರಿಚಯ ಇದೆ, ಬರ್ಬೋದು. ಆದರೂ ಒಬ್ಬರು ಒಟ್ಟಿಗೆ ಇದ್ರಲ್ಲ ಇನ್ನೂ ತೊಂದರೆ ಇಲ್ಲ, ಇನ್ನೊಬ್ಬಳಿಗೆ ಬರ್ಬೋದು. ಹಾಗೆ ಅವರು ಹೇಳಿದ್ರೆ ಖುಷಿ ಆಯಿತು, ಹೋಗೋಣ ನಾವು ಒಮ್ಮೆ ವಿಸಿಟ್ ಕೊಡೋಣ. ನನಗೆ ಒಂದು ವೀಡಿಯೋ ಮಾಡಿ ಕ್ಲಿಕ್ ಮಾಡಿ ತಗೊಳ್ಳೋಕೆ ತುಂಬ ಆಸೆ. ಅಂದರೆ ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೇವೆ, ಧನ್ವಿ ಎಂಜಾಯ್ ಅಂತ, ಒಂದು ಹಾಡು ವ್ಲಾಗ್ಸು, ಆಮೇಲೆ ಇದೆ ರೆಸಿಪಿ. ಅಂದರೆ ನಮಗೆ ಗೊತ್ತಿರುವಾಗ ಇವರಷ್ಟೆಲ್ಲ ಮುಂದುವರೆದವರಲ್ಲ ನಾವು, ಇವರೆಲ್ಲಿ ನಾವಿಲ್ಲಿ. ಇಡೀ ಜಗತ್ತೇ ಬಟ್ ಅಂದರೆ ಗೊತ್ತಿರೋರು ಯಾರೂ ಇಲ್ಲ ನೋಡಿ, ಅಷ್ಟು ಫೇಮಸ್ ಆಗಿಬಿಟ್ಟು ನಮಗೆ ತುಂಬ ಖುಷಿ ಇದೆ. ನಾನು ನೋಡ್ತಾ ಇರ್ತೇನೆ, ಕಮೆಂಟೆಲ್ಲ ಹಾಕೋಲ್ಲ ಮಾತ್ರ. ನನಗೆ ನಮ್ಮದೊಂದು ಯೂಟ್ಯೂಬ್ ಇದೆ, ಮತ್ತು ಬೇರೆ ಹೀಗೆ ತುಂಬ ಹಲವಾರು ನಮಗೆ ಇಷ್ಟದವರಿದ್ದಾರೆ, ಅವರ ಯೂಟ್ಯೂಬಲ್ಲಿ ನೋಡಬೇಕಲ್ಲ, ಹಾಗೆ ಕಮೆಂಟ್ ಹಾಕಲಿಕ್ಕೆ ನೋಡಿಬಿಡ್ತೇನೆ. ತುಂಬ ಖುಷಿ ಆಗ್ತದೆ ಆ ಕಮೆಂಟು, ಅವರು ಮಾಡೋದು ಅಲ್ಲ ಎಲ್ಲ, ಅವರು ಮಾಡುವ ರೀತಿ ಎಲ್ಲ ಜನ 100% ಮೆಚ್ಚುವಂಥದ್ದು. ಆ ಹೋಗುವುದು, ಕಿತ್ಕೊಂಡು ಬರುವುದು, ಅದನ್ನು ವಾಶ್ ಮಾಡೋದು, ಕಟ್ ಮಾಡೋದಿರ್ಬೋದು, ಮಾಡುವ ರೀತಿ ತುಂಬ ಇದು ಚೆನ್ನಾಗಿದೆ. ಹಾಗೆ ಇದು ತುಂಡು ಉಪ್ಪಿನಕಾಯಿಗೆ ರೆಡಿ ಮಾಡ್ತಾ ಇದ್ದೀರಲ್ಲ, ಮಿಡಿ ಉಪ್ಪಿನಕಾಯಿ ಇದೆ ಅಲ್ಲ, ಮಿಡಿ ಉಪ್ಪಿನಕಾಯಿ, ತುಂಡು ಉಪ್ಪಿನಕಾಯಿ, ಅಂಬ ಎಲ್ಲ ಇದೆಯಾ? ಆಮೇಲೆ ಇದು ಹುಳಿ ಉಪ್ಪಿನಕಾಯಿ ಮಾಡ್ತೀರಾ? ಲಿಂಬೆ ಹಣ್ಣಿಂದೆಲ್ಲ ಮಾಡ್ತೀರಾ? ಅದು ಇದು ಹೀಗೆ ಮಾಡ್ತಾನೆ ಇರೋದನ್ನಲ್ಲ, ಬೇಕಲ್ಲ ಮೂರು ಹಾಗೆ ಎಲ್ಲ ಫ್ರೆಶ್ ಆಗಲ್ಲ ನೋಡಿ. ಆಗ ಎಲ್ಲ ಫ್ರೆಶ್ ಆಗಿ ಸಿಗುವಾಗ ಅದಕ್ಕೆ ಆರ್ಡ್ರ್ ಬಂದೇ ಬರುತ್ತೆ. ಇಂಪ್ರೂವ್ ಆಗೋದ್ರ ಸಂಶಯ ಆಗಲಿಯಪ್ಪ, ಇನ್ನೂ ಚೆನ್ನಾಗಿ ನಡೀಲಿ, ಮುಂದೆ ಬರಲಿ ಅವ್ರು ಮುಂದೆ ಬಂದರು ನಮಗೆ ನಮ್ಮ ಮಕ್ಕಳು ಮುಂದೆ ಬಂದ ಹಾಗೆ ಇದ್ದಾರೆ ಅವರು. ನನಗೆ ಒಮ್ಮೆ ಅವ್ರ ಹತ್ರ ಮಾತ್ರ ಸಿಕ್ಕಿದ್ದಾರೆ. ಎಲ್ಲಿ ನನಗೆ ಕಾಣಿಸಲೇ ಇಲ್ಲ ಆದರೆ ಈಗ ಇವರ ಅಲ್ಲಿದ್ದಾರಾ? ಇದೆಲ್ಲ ಉಪ್ಪಿನಕಾಯಿ ಅಲ್ಲ ಸ್ಟಾಕ್, ಇದು ಫುಲ್ ಉಪ್ಪಿನಕಾಯಿ ಅಲ್ಲ ಸರ್? ಇದು ಸ್ಟೋರ್ ರೂಮಾ? ಇದು ಸ್ಟೋರ್ ರೂಮಾ? ಓಹೋ ಸರಿ, ಒಮ್ಮೆ ತಗೊಳ್ಳೋಣ, ಒಮ್ಮೆ ತೋರಿಸೋಣ ಅಲ್ಲ ಬಾರದವರಿಗೆ ಒಮ್ಮೆ ವಿಡಿಯೋ ತೋರಿಸ್ಲಿಕ್ಕೆ ನನಗೆ ಖುಷಿ ಅಷ್ಟೇ. ನಮ್ದು ಯೂಟ್ಯೂಬ್ ಇದಲ್ಲ, ಅವರ ಇದನ್ನು ಶಾಪನ್ನೊಮ್ಮೆ ತೋರಿಸುವ, ಯಾವ ರೀತಿ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಯಾವ ರೀತಿ ಆಗ್ತಾ ಉಂಟು, ಅದನ್ನು ಜನರಿಗೆ ಹಂಚಿಕೊಳ್ಬೇಕು ಅಂತ ಆಸೆ ನನಗೆ ಅಷ್ಟೇ. ಮತ್ತು ನಮ್ಮ ಒಂದು ಫ್ಯಾಮಿಲಿಯವರ ಅಂತ ಹೇಳೋ ಅಭಿಮಾನವಿದೆ, ಅವರಿಗೆ ಪಾಪ ಮಕ್ಕಳಿಗೆ ಗೊತ್ತಿಲ್ಲ, ಇನ್ನು ಪರಿಚಯ ಹೇಳಬೇಕಷ್ಟೇ. ನಾನೆಲ್ಲರೂ ಹೇಳ್ತಾ ಇದ್ದೆ, ಇವಾಗ ಬಟನ್ ಬೆಟ್ಟರು ನನಗೆ ಅವರು ನಮ್ಮ ಮನೆಯವರೇ, ತಮ್ಮಂದರು ಅಲ್ಲ, ಮಕ್ಕಳು ಹೇಳಬೇಕಾ ಗೊತ್ತಾಗೋದಿಲ್ಲ ಅವರನ್ನು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲ ಅವರ ಶಾಪ್ ಎಷ್ಟು ದೊಡ್ಡದಿದೆ, ಎಲ್ಲ ಸೆಪ್ರೇಟ್ ಮೆಷಿನ್ಸು ನೋಡಿ. ಇಲ್ಲಿ ಒಂದು ಮೆಷಿನ್ಸಲ್ಲಿ ನೋಡಿ ಏನಾಗ್ತಾ ಇದೆ ನೋಡಿ, ಅಂದರೆ ಸಾಂಬಾರು ಪುಡಿ ಇರ್ಬೋದು, ಸಾರು ಪುಡಿ ಇರ್ಬೋದು, ವೆರೈಟಿ ಪುಡಿಗಳು, ಮಿಕ್ಸರ್ಗಳು, ಅದು ನೋಡಿ ಅವರು ಓನ್ ಮೆಷಿನ್ ತಂದು ಇಲ್ಲೇ ಮಾಡ್ತಾ ಇದ್ದಾರೆ. ಏನು ಅವರು ರಾಸಾಯನಿಕ ವಸ್ತು ಬಳಸದೆ ಡೂಪ್ಲಿಕೇಟ್ ಆಗಿಲ್ಲ ನೋಡಿ, ಎಷ್ಟು ಫ್ರೆಶ್ ಆಗಿ ಎದುರುಗಡೆಯಿಂದಲೇ ಮಾಡ್ತಾ ಇದ್ದಾರೆ, ತೋರಿಸ್ತಾರೆ ನೋಡಿ. 100% ಅವರು ಅಷ್ಟು ಪರಿಶುದ್ಧ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ಮೆಚ್ಚಬೇಕು, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನೋಡಿ. ನೋಡಿ ಮೆಷಿನನ್ನೆಲ್ಲ ಪುಡಿ ಇದೆ, ಇದನ್ನು ಮೆಣಸನ್ನು ಎಷ್ಟು ಚೆನ್ನಾಗಿ ಪುಡಿ ಮಾಡ್ತಾ ಇದ್ದಾರೆ. ಸಾಂಬಾರು ಪುಡಿ, ಒಳ್ಳೆಯ ಸಾಂಬಾರು ಪುಡಿ ಇರ್ಬೋದು, ಸಾರು ಪುಡಿ ಇರ್ಬೋದು, ಆಮೇಲೆ ಕಷಾಯ ಪುಡಿ, ಎಲ್ಲ ವೆರೈಟಿಗಳು ಇಲ್ಲಿ ಇಲ್ಲದ್ದು ಯಾವುದೂ ಇಲ್ಲ, ಎಲ್ಲ ವೆರೈಟಿಗಳಿದೆ ನೋಡಿ. ಈ ಥರ ಮೆಷಿನ್ ಅಳವಡಿಸ್ಕೊಂಡಿದ್ದಾರೆ. ಇಷ್ಟು ಖರ್ಚು ಇದೆ, ಮಾಡೋದಕ್ಕೂ ನಡೆಸೋದಕ್ಕೂ ತುಂಬ ಕಷ್ಟ ಇದೆ. ಕಷ್ಟದಲ್ಲಿ ಸುಖ ಸಂತೋಷ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ ಅವರು ನೋಡಿ. ಹಾಯ್, ನಮಸ್ತೆ. ಪರಿಚಯ ಇದ್ದ? ನಾನು ಸುಶೀಲಾಳಿ, ಹೊಸ ಮನೆ ಅಪ್ಪನ ಮನೆ. ಅದೇ ಈಗ ಅಪ್ಪನ ಹತ್ರ ಹೊಸ ಮನೆ ಹೇಳೋಗಳೇ ಮೋಹನ ಮಾವನ ಮಗಳ ಕೇಳಿದೆವು. ಹೇಳಿ ನಾವು ಒಂದೇ ಫ್ಯಾಮಿಲಿಯವು. ನಾವು ನಿಂಗೋಗಿ ಪರಿಚಯ ಇರ ಅಂದರೆ ನಿಂಗಳ ಅಮ್ಮ ನನಗೆ ತುಂಬ ಕ್ಲೋಸ್. ಅಮ್ಮ ಇಲ್ಲ ಅಲ್ಲ ಇಲ್ಲಿ ಈಗ ಸುಲೋಚನ ಕೈ ಮಹಿಳೋದಿನ ಮೆಂಬರ್ ಅಂದೆ ಒಂದು ಫಸ್ಟಿಂದ ಈಗ ಸಾಮಾನ್ಯ ಒಂದು 5-6 ವರ್ಷದಿಂದ ಬೆಂಗಳೂರಲ್ಲಿ ಇಪ್ಪದೆಂಗೋ ಈಗ. ಹಾಗೆ ನಿಂಗಳ ಬಗ್ಗೆ ಎಲ್ಲ ತುಂಬ ಕೇಳಿದ್ದೆ, ನಿಂಗಳ ಬಗ್ಗೆ ಕೇಳಿದೆ. ಫಸ್ಟಿಂಗೆ ಓಪನ್ ಆಗಿ ಪಳೀಲಿ ಅಂದರೆ ಬರೀಕೋದ್ರೆ ಹೆಸರು ಕೊಡ್ತಾ ಆಸೆ ಇತ್ತು ನನಗೆ. ಹಿಂಗಳದೊಂದು ಸಣ್ಣ ಯೂಟ್ಯೂಬ್ ಇದ್ದು, ಹಿಂಗಳಂಗೆಲ್ಲ ಫೇಮಸ್ ಅಲ್ಲ, ಒಂದು ಇರಲಿ ಟೈಮ್ ಪಾಸಿಂಗ್ ಅಷ್ಟೇ ಮಾಡಿಕೊಂಡು ಮಾತ್ರ. ನಿಂಗಳದ್ದು ತುಂಬ ಉತ್ತುಂಗಕ್ಕೆ ಏರಿದದು ಯೂಟ್ಯೂಬ್ ಹೇಳಿದ್ರೆ
ತುಂಬ ಖುಷಿ ಅದಲ್ಲಿ ಯಾರಿಂಗುದೇ ಇದಿಲ್ಲ ನಿಂಗೆ ಹಾಗೆ ಮೇಲೆ ಬಂದದ್ದು ಅಂದರೆ 100% ಜನಕ್ಕೆ ತುಂಬ ಖುಷಿ ಇದ್ದು ನೋಡಿ. ಬಟನ್ ಬಟ್ಟಲ್ಲಿ ಅಭಿಮಾನ ಮುಸ್ಲಿಮರು ಬಸ್ಸಲ್ಲಿ ಹೋಗುವಾಗ ಹಾಗೆ ಹತ್ತಕ್ಕೆ ಹೋದವು ಹೇಳಿದೆವು ಆ ಬಟನ್ ಬಟ್ಟಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ನನಗೆ ಇಷ್ಟೊಂದು ಹೆಮ್ಮೆಯ ವಿಷಯ ನೋಡಿ ಅದು. ನಾವು ಡೈಲಿ ನೋಡ್ತೇವೆ ರಾತ್ರಿ ಹೊತ್ತಲ್ಲಿ ನಾವು ಮನೆ ಮಂದಿ ಎಲ್ಲ ಕೂತವ್ರದ್ದು ಅವರೇ ಹೋಗೋದು ಬರೋದು ಮಾಡೋದು ತಗೊಂಡು ಬಂದು ಮಾಡೋದು ಅದೊಂದು ನೈಜತೆ ಎಲ್ಲ ಹೇಳಿ ಅಷ್ಟು ನಿಗಳ ಬಗ್ಗೆ ಒಳ್ಳೆ ಭಾವನೆ ಇದ್ದು ಜಾತಿ ಮತ ಭೇದ ಇಲ್ಲ ಎಲ್ಲರೂ ನಿಗಳ ಯೂಟ್ಯೂಬ್ನ ನೋಡ್ತವೆ. ಅದು ತುಂಬ ಸಂತೋಷದ ವಿಷಯ ಅದು. ಹಾಗೆ ನಿಗಳ ಶಾಪ್ ಒಂದು ವಿಸಿಟ್ ಕೊಟ್ಟು ಇಲ್ಲಿ ಹೇಗೆ ನಡೀತಾ ಇದ್ದು ಏನು ಮಾಡ್ತಾ ಇದ್ದಿ ನೋಡಕ್ಕೆ ಹೊರತ ಆಸೆ ಬಹುದಿನದ ಆಸೆ ನಿಮ್ಗೆ ಸುರೇಶ್ ಅನ್ನೋ ಮುಖಾಂತರ ಹಿಡಿಯುತ್ತೆ ನನಗೆ. ಅವು ಹೋಪ್ ಆಫ್ ವಿಶ್ಲಕ್ಕ ಹೇಳಿದೆವು ಬೇಕೋ ಬೇಡದ ಲೇಟ್ ಆಫ್ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀಯ ಸಾಯಿ ಮಂದಿರಕ್ಕೆ ಲೇಟ್ ಅಕ್ಕಲ್ಲದ ಅವಳಿ ಇಲ್ಲೇ ಎಂತ ಇದ್ದು ಲೇಟು ನಿಮಗೆ ಹಿಂದೆ ನಿಮಗೆ ಎಂತ ಇಲ್ಲೇ ಹೋಗಿ ಎತ್ತೋದು ನಮ್ಮ ಕೆಲಸ ಮಾಡಿ ಬಪ್ಪದು ಅಂಬ ಒಂದು ವಿಸಿಟ್ ಕೊಟ್ಟಿಕ್ಕೆ ಹೋಪ ಹೇಳಿದೆವು. ಇದೇ ಸರಿಯಾದ ಟೈಮ್ ಹೇಳಿ ಆಯ್ತು ಹಾಗಾಗಿ ಬಂದೆ. ಖುಷಿ ಆತಾತ ನಿಂಗಳ ಎಲ್ಲ ಮೆಷಿನಲ್ಲಿ ನಿಂಗೆ ಮಾಡುವ ಏರ್ಪಾಡುಗ ಮತ್ತು ನಡೆಸುವ ರೀತಿ ನಿಂಗಳ ನೈಜತೆ ಪರಿಶುದ್ಧವಾದ ಒಂದು ಆಯಿಲಿ ಮಾಡೋದು ಹೇಳಿದೆ ಉಪ್ಪಿನಕಾಯಿ ಮಾಡ್ತು ಕಾಣ್ತು ಯಾವುದಲ್ಲಿಯೂ ಗಿಲ್ಟು ಕಾಣ್ತಿಲ್ಲ 100% ಕರೆಕ್ಟ್ ಕಾಣ್ತದೆ. ಅಭಿಮಾನದ ಹೇಳ್ತದೆ ನಮ್ಮ ಮಕ್ಕ ಹೊಳಿ ನಾನು ಯಾವಾಗ ಹೇಳಿ ನಿಂಗೆ ಗೊಂತಿಲ್ಲ ಅಂದು ಕೆಲವು ಕಮೆಂಟ್ ಗೊಂತಪ್ಪಂಗೆ ಹಾಕಿದ ನಿಂಗೋ ಗೊಂತಿಲ್ಲ ಮಕ್ಕಳಿಗೆ ಸಂಬಂಧವೇ ಗೊಂತಿಲ್ಲ. ನಾವು ಒಂದೇ ಫ್ಯಾಮಿಲಿ ಹೇಳಿದ್ರೆ 10 ದಿನದ ನಾವು ಸೂತಕ್ಕೆ ಫ್ಯಾಮಿಲಿ ನಮ್ಮದು. ಹಾಗೆ ಅಪ್ಪಂಗೆ ಹೇಳಿ ಪೋಳು ಅಂತ ಇದೆ ಅಪ್ಪ ಚಾಯ್ ಕಡೆ ಮೋನಪ್ಪಚ್ಚಿಯ ಮಗಳ ನೀನು ಕೇಳಿದ ನೋಡಿ ಅಷ್ಟು ಅವಕ್ಕೆ ಗೊಂತಿತ್ತು ಅವಕ್ಕೆಲ್ಲ ಪರಿಚಯ ಇತ್ತು. ಈಗ ನಿಂಗೆ ಮಕ್ಕಳ ಮಾತ್ರ ಗೊಂತಿಲ್ಲ ಇಬ್ಬರ. ಹಾಗೆ ಅದು ಹೆಂಗಾಗಿ ಗೊಂತಪ್ಪಳು ನಾನು ಪ್ರತಿಯೊಬ್ಬ ಹೆಮ್ಮೆಯಿಂದ ಹೇಳಿದ್ದೆ ಅವು ಹೆಂಗಳ ಫ್ಯಾಮಿಲಿ ಅವೆ ಅವಕ್ಕೆ ಗೊಂತಿರಂದರೆ ಹೋಗಿ ಪರಿಚಯ ಹೇಳಿಯೇ ಮಾತಾಡೋಕ್ಕಷ್ಟೇ ಹೇಳಿದೆ. ಹಂಗೆ ಒಂದರೆ ವೀಡಿಯೋ ಮಾಡಿ ಹೆಂಗಳೊಂದು ಸಣ್ಣ ಯೂಟ್ಯೂಬಿಗೆ ನಿങ്ങളೊಂದು ಹಾಕಲಕ್ಕ ನಿಂಗಳ ಪರ್ಮಿಷನ್ ಪಡೆದಿದ್ದಾನೆ ಹಾಕಲಿ ಅಂತ ತೋರಿಸಲ್ಲ ಒಂದು ಆಸೆ. ನಾನು ಬಂದು ವಿಸಿಟ್ ಕೊಟ್ಟಿದ್ದೆ ಈ ರೀತಿ ಆಗ್ತಾ ಇದ್ದು ಹೇಗಿದ್ದು ನೋಡಿ ಅಂದರೆ ಅದರ ಬಗ್ಗೆ ಅಷ್ಟು ಸಂಕ್ಷಿಪ್ತವಾಗಿ ಹೇಳಿದ ಯಾರಿಗೂ ಅಂತಾಗ ಈಗ ಒಂದು ಶಾಪ್ ಒಳ್ಳೆ ರೈಸೋದು ನಾವು ಕಮಾಯಿ ಮಾಡಲೇ ನೋಡುವಲ್ಲ ಆ ಭಾವನೆಯಲ್ಲಿ ಇಕ್ಕೋಳು ಈಗ ನನಗೆ ಅದರದೇ 100% ಅಂದರೆ ಇದರ ಒಳ ಹೊಕ್ಕಪ್ಪ ನನಗೆ ಒಂದು ಮೂಕಪೇಕ್ಷಕ್ಕೆ ಹೆಂಗಾಯ್ತು ಏನೂ ಇಲ್ಲ. ಎಷ್ಟು ಚೆಂದಕ್ಕೆ ಅಷ್ಟು ನೈಜ ಇದರಲ್ಲಿ ಮಾಡ್ತಾ ಇದ್ದವು ಅಷ್ಟು ಕ್ಲೀನು ಅಷ್ಟು ಪರಿಶುದ್ಧತೆ ಮಾಡುವ ರೀತಿ ಮಿಷನ್ ಅಳವಡಿಸಿಕೊಂಡಿದ್ದಿ ಕೆಲಸಗಾರ ಇದ್ರೊಳ ತುಂಬ ಅರೇಂಜ್ ಉಂಟು. ಇಷ್ಟು ಮಾಡೋಕ್ಕಾರು ಎಷ್ಟು ಕಷ್ಟ ಇದ್ದು ಹೊಳು ಇದ್ದಿದ್ದ ನನಗೆ ಎಷ್ಟು ಕಷ್ಟ ಎಷ್ಟು ಸಾಧನೆ ಅವಿರತ ನಿರಂತರ ಪರಿಶ್ರಮ ನಿಂಗೆ ಅದರಲ್ಲಿ ನಿಂಗೆ ಗೆಲುವು ನಿಂಗೆ ಕೊಟ್ಟಿದ್ದೆವು. ನಾವು ನಮ್ಮ ಆರಾಧಿಸಿಕೊಂಡು ಒಪ್ಪಗ ಶ್ರೀಗುರು ಬೈಕು ನಮ್ಮ ಶ್ರೀಮ ನಮ್ಮೆಲ್ಲ ಆರಾಧ್ಯ ದೇವರು ದೈವಂಗ ಎಲ್ಲ ಖಂಡಿತ ನಿಮಗೆ ಹೆಲ್ಪ್ ಆಗಿ ನಿಲ್ಲುತ್ತವೆ. ನಿಂಗೆ ಮುಂದೆ ಬಂದೀವಿ ನಿಂಗಳ ದೀರ್ಘಕಾಲವರೆಗೂ ನಿങ്ങളിದ್ದಲ್ಲಿ ಹೀಗೆ ಮುಂದುವರ್ಕೊಂಡು ಹೋಗಲಿ ನಿಂಗೆ ಬೆಳಗಬೇಕು ನಿಂಗಳ ಕುಟುಂಬ ಬೆಳಗಬೇಕು ನಿಂಗಳ ಹೆಸರು ಇನ್ನೂ ಜನಮಾನಸಲ್ಲಿ ಉಳಿಯಲಿ ಹೇಳಿ ಅಪೇಕ್ಷತೆ. ಹಾಗೆ ನಿಂಗಳ ಒಂದು ಕೇಳದೆ ಮಾಡಿದೆ ತಪ್ಪಾತು ನಿಜವಾಗಿ ಫಸ್ಟಿಗೆ ನಿಂಗಳ ನಾನು ಕೇಳಕ್ಕಿತ್ತಿಲ್ಲಿ ಇಬ್ಬರನ್ನೂ ಭೇಟಿ ಆಯ್ತು ಅಮ್ಮನ ಸಿಕ್ಕುಗೊಳ್ತಾ ಆಸೆ ಇತ್ತು ನನಗೆ. ಅಂದರೆ ಅವ್ರು ಹೋದವಡಲ್ಲ ಆರು ಅಣ್ಣ ಹೋದ ಅಲ್ಲ ನೀನು ಅಣ್ಣ ಅಣ್ಣ ಹಾಂ ನೀನು ಸುದರ್ಶನ ಮನೋಹರ ಅಳಿಯ ಹಾಂ ನನಗೆ ಸುದರ್ಶನ ಹೇಳುವ ಹೆಸರೊಂದೇ ಹೆಚ್ಚು ಹಾಗೆ ಒಂದು ಇಪ್ಪತ್ತು ಹಾಗೊಂದು ಇದು ಸಂದರ್ಶನ ತೆಕ್ಕೊಂಬಲ್ಲಿ ಒಂದು ಹೊಪ್ಪದಾರಿಗೆ ಆತ ಖುಷಿ ಆಯ್ತು ಎಲ್ಲ ಮಾಡಿದೆ ಅಭಿಪ್ರಾಯಗಳೆಲ್ಲ ಹೇಳಿದೆ ಅವು ಸಹ ನನಗುದೇ ಖುಷಿ ಆಯ್ತು. ನಾನು ಜನರಲ್ಲಿ ಹಂಚಿಕೊಳ್ಳುತ್ತಾ ಇದ್ದಾರೆ ಹೆಂಗೆ ಇಷ್ಟು ಅವಕಾಶ ಕೊಟ್ಟದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಂಗಳ ಇಡೀ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ನಿಂಗೆ ಬೆಳಗ್ಗೆ ನಿಂಗೆ ಶುಭವಾಗಲಿ ಎಲ್ಲ ದೇವರಿಗೂ ಗುರುಗಳ ಕಡೆಯಿಂದ ನಿಂಗಳ ಬಗ್ಗೆ ಪ್ರಾರ್ಥಿಸುತ್ತೆ ಒಳ್ಳೆಯದಾಗಿ ನಿಂಗಳ ಹೆಸರು ಆ ಚಂದಾರ್ಕ ಬೆಳಗಲ್ಲಿ ಹೇಳ್ತಾ ಆಸೆ ನನಗೆ ಅದು ಎಲ್ಲಿ ಕೇಳಿದ್ರೆ ನನಗೆ ಖುಷಿ ಆಯ್ತು. ನಾನಿಷ್ಟು ಖುಷಿ ಇಲ್ಲದು ಇಲ್ಲಿಗೆ ಬಾರಿ ನೋಡಿ ನನಗೆ ಸೊಸೆ ಮನೆ ಅಲ್ಲಿಗೆ ಅಗತ್ಯ ಹೋಯ್ಕದ್ದು ಅಲ್ಲಿಗೆ ಲೇಟಾಗಿ ಅಲ್ಲೇದೊಂದು ಬರೀ ಊಟ ಮಂತ್ರಾಕ್ಷತೆಗಾದರೂ ಸಾಕು ಇದರ ಒಂದೊಂದು ಮಾಡಿ ಹೊರತಾ ಆಶೆಲಿ ಬಂದ ನಾನು ಬೆಂಗಳೂರಲ್ಲಿ ಇಪ್ಪದು ಆರ್ ನಗರ ಇನ್ನು ಮಗನಿಗೆಲ್ಲ ನೋಡಿ ಇನ್ನೊಂದು ಮಗನ ಕರ್ಕೊಂಡು ಹೋಗ್ತೆ ಆಯ್ತಾ ಹೆಂಗೆ ಬೇಕಾದ್ರೆ ತೆಕ್ಕೊಂಡು ಹೋಗಲೇ ಬತ್ತೆ ಆಯ್ತಾ ಖಂಡಿತ ಅವತ್ತೆ ನಾವು ತೋರಿಸಿಕೊಡ್ತಾ ಆಸೆ ನನ್ನ ತಂಗಿಗೆಕ್ಕೋ ಅಕ್ಕ ತಂಗಿಕ್ಕೋ ಅವೆಲ್ಲ ಬೈಂದವು ಮನೆಯಲ್ಲ ನನ್ನ ತಂಗಿ ಮನೆ ಅವು ಬೈಂದವಡೆ ಇಲ್ಲಿಗೆ 2-3 ಸತಿ ಬಂದು ತೆಕ್ಕೊಂಡು ಹೋಯ್ದು ದೊಡ್ಡಮ್ಮ ಕ್ವಾಲಿಟಿ ಎಲ್ಲ ತುಂಬ ಲಾಯಕಿ ಇದ್ದು ಹೇಳಿದ್ದು ಅವು ಸುಮಾರು ಐಟಮ್ ತಂದವು ಇಲ್ಲಿಂದ ನನಗೆ ಸಿಕ್ಕಿದ್ದು ನಾನು 2 ದಿನ ಕಳೆದ ನಾನು ಹೋಗಿತ್ತಿದ್ದಲ್ಲಿ ನನಗೆ ಸಿಕ್ಕಿದ್ದು ಅದೆಲ್ಲ ಲಾಯಕಿದ್ದು ಉಪ್ಪಿನಕಾಯಿ ಅವಕ್ಕೆ ತುಂಬ ಖುಷಿಯಾಗಿದೆ ಬಕ್ಕ ಅವಕ್ಕೆ ಖುಷಿ ಆದರೆ ಅವು ಬಿಡ್ತಾವಿಲ್ಲ ಅವು ಇಲ್ಲಿಗೆ ಬಕ್ಕ ಅವಕ್ಕೆ ಎಂತ ಇಲ್ಲ ಅವು ಮನೆಯಲ್ಲಿ ಹೋಗಿ ಸೀದಾ ಕಾರಲಿ ಎಲ್ಲಿ ಅಪ್ಪ ಮನೇಲೆ ಮಾಡ್ತೀರಾ ಓ ಅಲ್ಲಿಂದಲೂ ಪ್ಯಾಕ್ ಮಾಡಿ ಕೊಡ್ತೀರಾ ಇಲ್ಲಿ ಹೋ ಅಂಬಗ ಮನೆ ಇಲ್ಲೇ ಮಾಡಿಕೊಂಡಿದ್ದೀರಿ ಹಿಂಗ ಇಲ್ಲಿ ಹತ್ರನೇ ಇದ್ದೀರಾ ಅಲ್ಲ ಅಮ್ಮ ಅಲ್ಲ ಇಲ್ಲೇ ಇಪ್ಪದ ಈಗ ಅಪ್ಪ ಅಲ್ಲ ಈಗ ಅಮ್ಮ ಬೆದರಡಿ ಇಲ್ಲಿ ಅಲ್ಲಿ ಇಲ್ಲ ನಿಂಗ ಅಪ್ಪ ಹೋ ಹಾಂ ಆಯ್ತು ವಿಸಿಟ್ ಕೊಟ್ಟದಕ್ಕೆ ಧನ್ಯವಾದಗಳು ಆಯ್ತಾ ನಮಸ್ತೆ. ಪ್ರೀತಿ ವೀಕ್ಷಕರೇ ನೋಡಿ ಇದು ತನಕ ನಾನು ನಿಮಗೆ ಬಟ್ಟೆ ಆ್ಯಂಡ್ ಬೆಟ್ಟ ಅವರೊಂದಿಗೆ ನಮ್ಮ ಸಂದರ್ಶನ ಇರ್ಬೋದು ಅವರ ಅನಿಸಿಕೆ ಅನುಭವಗಳನ್ನು ನಾವು ಪರಸ್ಪರ ನಾವು ವಿಚಾರ ವಿನಿಮಯ ಮಾಡಿದಿರ್ಬೋದು. ಇದು ನಿಮಗೆ ಈ ವಿಡಿಯೋ ಈ ಲಾಗ್ ನಿಮಗೆ ಖುಷಿಯಾಗಿದ್ದಲ್ಲಿ ಖಂಡಿತ ನೀವೆಲ್ಲ ಈ ಧನ್ಯ ಎಂಜಾಯ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಹಕಾರ ಎಂದೆಂದೂ ಈ ಯೂಟ್ಯೂಬ್ ಚಾನಲ್ಗೆ ಇರಲಿ.
ಅಂದರೆ ನೀವು ಹಾಗೆ ಬಟ್ ಆ್ಯಂಡ್ ಬಟ್ ಅಂಗಡಿಗೆ ನಿಮಗೆ ಟೈಮ್ ಸಿಕ್ಕಿದಾಗ ಯಾವಾಗ ನಿಮಗೆ ಟೈಮ್ ಸಿಗುತ್ತೋ ಆಗ ವಿಸಿಟ್ ಮಾಡಿ ಅವರ ಅಲ್ಲಿ ಮಾಡಿದಂತಹ ಅವರ ಇದಿದೆಯಲ್ಲ ತಿಂಡಿ ತಿನಿಸುಗಳು ಅವುಗಳನ್ನು ನೀವು ಖರೀದಿಸಿಕೊಳ್ಳಿ. ನೋಡಿ ಈಗ ನಮಗೆ ಬೆಲೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಲಿಕ್ಕೂ ಸಾಕು, ಅಂದರೆ ಅಷ್ಟು ನೈಜವಾದ ನೋಡಿ, ಅದರಲ್ಲಿ ಕೃತ್ರಿಮತೆ ಇಲ್ಲ, ಪರಿಶುದ್ಧವಾದ ಎಣ್ಣೆ, ಪರಿಶುದ್ಧವಾದ ತಿಂಡಿ ತಿನಿಸುಗಳು, ಅದೆಲ್ಲ ಅಂಗಡಿಯ ಒಳಗಡೆ ಹೊರಗಡೆ ಎಲ್ಲ ಏನೊಂದು ಕ್ಲೀನ್ ಇದೆ ಗೊತ್ತಾ. ಆ ಕ್ಲೀನ್ ನೋಡುವಾಗಲೇ ಅಂಗಡಿ ಒಳಗಡೆ ಹೋಗೋಣ ಅಂತ ಕಾಣ್ತದೆ. ಅಲ್ಲಿ ನಾವು ನಮಗೆ ಬೇಕಿದ್ದಂತಹ ತಿಂಡಿ ತಿನಿಸುಗಳನ್ನು ತಗೊಳ್ಳೋಣ ಅಂತ ನಮಗೆ ಕಾಣಿಸ್ತಾ ಇದೆ. ಅಂದರೆ ಅಷ್ಟು ಒಂದು ಪರಿಶುದ್ಧವಾದ, ಹೇಗೆ ಪರಿಶುದ್ಧವಾದ ತಿಂಡಿ ತಿನಿಸುಗಳು ಹಾಗೆ ಅಲ್ಲಿ ಮಾಡೋದರಲ್ಲಿಯೂ ಅಷ್ಟೊಂದು ಪರಿಶುದ್ಧತೆ ಇದೆ. ಅಂಗಡಿಯ ಒಳಗಡೆ ಹೊರಗಡೆ ಎಲ್ಲ ಅಷ್ಟು ಒಂದು ಕ್ಲೀನಾಗಿ ಇಟ್ಟುಕೊಂಡಿದ್ದಾರೆ. ತುಂಬ ಖುಷಿಯಾಗ್ತಾ ಇದೆ. ನೀವು ವೀಕ್ಷಿಸಿ, ನಿಮ್ಮ ಅನುಭವಗಳನ್ನು ಆಮೇಲೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಹಕಾರ ಎಂದೂ ಇರಲಿ ವೀಕ್ಷಕರೇ. ಇನ್ನು ನಾನು ಅದೇ ವೀಕ್ಷಿಸಿದ ನಿಮಗೆಲ್ಲರಿಗಿರ್ಬೋದು, ಹಾಗೆ ಅವರಿಗೆ ಬಟ್ ಆ್ಯಂಡ್ ಬಟ್ ಅಂದರೆ ಸುದರ್ಶನ ಭಟ್ ಮತ್ತು ಮನೋಹರ ಭಟ್. ನನಗೆ ಸುದರ್ಶನ ಭಟ್ ಅಲ್ಲಿ ನನಗೆ ಸಿಕ್ಕಿಲ್ಲ, ಆದರೆ ನಾನು ಮನೋಹರ ಭಟ್ ಅವರ ಹತ್ರ ನಾನು ನಮ್ಮ ಅನಿಸಿಕೆ ಅನುಭವಗಳನ್ನು ಅವರ ಅನಿಸಿಕೆ ಅನುಭವಗಳನ್ನು ನಾವು ತಿಳ್ಕೊಂಡು ನಮ್ಮ ಅನಿಸಿಕೆ ಅನುಭವಗಳನ್ನು ಅವರಿಗೆ ಹಂಚಿಕೊಂಡು ನಾನು ಅವರಿಗೆ ಪುನಃ ಇನ್ನೀಗ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪುನರಪ್ಪಿ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಾನು ಇಲ್ಲಿಗೆ ಈ ಲಾಗನ್ನು ನಾನು ನಿಲ್ಲಿಸ್ತೇನೆ. ಈಗ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲ ಭೇಟಿಯಾಗೋಣ. ನಮಸ್ತೆ.